ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನಾ ಅಕಾಡೆಮಿ ಶಿಕಾರಿಪುರದಿಂದ. ಸ್ನೇಹಿತರೆ, 10 ಲಕ್ಷ ಸರ್ಕಾರಿ ಉದ್ಯೋಗಕ್ಕೆ ನೇಮಕ ಮಾಡ್ಕೋತೀವಿ, ಅದು ಇನ್ನು 18 ತಿಂಗಳ ಒಳಗಾಗಿ ಅಂತೇಳಿ ಕೇಂದ್ರ ಸರ್ಕಾರ ಭರವಸೆ ನೀಡಿದೆ. ಈ ಭರವಸೆ ಎಲ್ಲ ಪತ್ರಿಕೆಯಲ್ಲಿ ನ್ಯೂಸಲ್ಲಿ ಬರ್ತಾ ಇದ್ದಾಗೆ ಆಕಾಂಕ್ಷಿಗಳಿಗೆ ಒಂದು ಕುತೂಹಲ ಸ್ಟಾರ್ಟ್ ಆಗಿದೆ. ಹೌದಾ, ಇಷ್ಟೆಲ್ಲ ನೇಮಕ ಮಾಡ್ಕೋತಾರ? ಮಾಡ್ಕೊಳ್ಳೋದಾದರೆ ಯಾವ ವಿಧಾನದಿಂದ ಮಾಡ್ಕೋತಾರೆ, ನೇಮಕಾತಿ ಪ್ರಾಧಿಕಾರಗಳು ಯಾವುದು, ಮತ್ತು ಅದಕ್ಕೆ ಹೇಗೆ ಪ್ರಿಪೇರ್ ಮಾಡಬೇಕು ಅನ್ನೋ ಕುತೂಹಲ ನಮ್ಮ ಅಭ್ಯರ್ಥಿಗಳಿಗೆ ಆಗಲೇ ಆರಂಭ ಆಗಿದೆ. ಹಾಗಾಗಿ ಅದರ ಕಂಪ್ಲೀಟ್ ಡೀಟೇಲನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋಕ್ಕೆ ನಾನು ಬಂದಿದ್ದೀನಿ. ಜೊತೆಗೆ ಇನ್ನೊಂದು ಖುಷಿ ಸಂಗತಿ ಅಂದರೆ, ಈ ಹುಡುಗರು, ಅದು ಟೀನೇಜ್ ಹುಡುಗರು, ಆ ಪಬ್ಜಿ ಆಡ್ಕೊತ ಸೊಂಟ ಕುತ್ತಿಗೆ ಎಲ್ಲ ನೋವು ಮಾಡ್ಕೊತ ಕುತ್ಕೊಳ್ಳೋದು ನೋಡೋಕ್ಕೆ ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಅದಕ್ಕೂ ಒಂದು ಪರಿಹಾರವನ್ನು ಸೇನಾಪಡೆಗಳು ಮತ್ತು ರಕ್ಷಣಾ ಇಲಾಖೆ ಮಾಡ್ಕೊಂಬಂದಿದೆ. ಅಗ್ನಿವೀರ ನೇಮಕಾತಿ ಅಂತ ಮಾಡ್ತೀವಿ. ವರ್ಷಕ್ಕೆ 45,000 ಸೈನಿಕರು ಅಗ್ನಿವೀರರನ್ನು ನೇಮಕ ಮಾಡ್ಕೋತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಈ ಪಬ್ಜಿ ಆಡ್ಕೊತ ಕೂರೋ ಹುಡುಗರು ಮತ್ತು ಆ KGF ಫಿಲಮಲ್ಲಿ ಯಶ್ ಅವರು ದೊಡ್ಡಮ್ಮ ಗನ್ನನ್ನು ಶೂಟ್ ಮಾಡೋದು ನೋಡಿ ಎಂಜಾಯ್ ಮಾಡೋದಂಥವ್ರು ಬರೀ ನೋಡಿ ಮಾಡಿ ಎಂಜಾಯ್ ಮಾಡೋ ಬದಲು ಅದ್ರ ಜೊತೆ ಆಟಾಡ್ರಿ. ನೀವು ಯು ಕ್ಯಾನ್ ಟಚ್ ದ M1919 ಗನ್, ಅದರಲ್ಲಿ ಫೈರ್ ಮಾಡೋವಂಥ ಅವಕಾಶಗಳು ಪಡ್ಕೊಳ್ಳಿ ಅಂಥ ಒಂದು ಅವಕಾಶ ಅಗ್ನಿವೀರ ನೇಮಕಾತಿ ಮೂಲಕ ಆಗುತ್ತೆ. ಹೇಗೆ ಅಗ್ನಿವೀರ ನೇಮಕಾತಿಯಲ್ಲಿ ಭಾರತದ ಸೇನೆಗೆ ಸೇರೋದು ಮತ್ತು ಎಷ್ಟು ಬೇಗ ಹೊರಗೆ ಬಂದು ನಮ್ಮ ಅದ್ಭುತವಾದ ಭವಿಷ್ಯವನ್ನು ಕಟ್ಕೋಬೋದು, ಎಲ್ಲ ರಿಲೇಟೆಡ್ ಆಗಿ ಮಾತಾಡ್ತಾ ಬರೋಣ. ವೆರಿ ಫಸ್ಟ್, 11,80,000 ಜನ ಸಬ್ಸ್ಕ್ರೈಬ್ ಆಗಿರುವ ಸಾಧನಾ ಅಕಾಡೆಮಿ ನಂಬರ್ 1 ಎಜುಕೇಷನ್ ಯೂಟ್ಯೂಬ್ ಚಾನಲ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮದು ಆಂಡ್ರಾಯ್ಡ್ ಆ್ಯಪ್ ಇದೆ ಮತ್ತು ಸಾಧನಾ.com ಇದೆ. ಅಲ್ಲೂ ಕೂಡ ಹೆಚ್ಚಿನ ಸೌಲಭ್ಯಗಳನ್ನು ಉಚಿತವಾಗಿ ಪಡ್ಕೋಬೋದು. ಟೆಲಿಗ್ರಾಮ್, ಫೇಸ್ಬುಕ್, ಟ್ವಿಟ್ಟರಲ್ಲಿ ನಮ್ಮನ್ನು ಫಾಲೋ ಮಾಡಿ ಅಂತ ಕೇಳ್ಕೊತಾ, ಸ್ನೇಹಿತರೆ, 18 ತಿಂಗಳೊಳಗಾಗಿ 10 ಲಕ್ಷ ಹುದ್ದೆಗಳಿಗೆ ನೇಮಕಾತಿ ಆಗುತ್ತೆ. ಅದು ಕೇಂದ್ರ ಸರ್ಕಾರ ಒಂದರಲ್ಲಿ. ಬೇರೆ ಬೇರೆ ರಾಜ್ಯ ಸರ್ಕಾರಗಳಲ್ಲಿ ಆಗ್ತಾ ಇರುತ್ತೆ ನೇಮಕಾತಿ, ಅದು ಬೇರೆ ವಿಚಾರ. ಆದರೆ ಕೇಂದ್ರ ಸರ್ಕಾರ ಒಂದರ ನೇಮಕಾತಿ 10 ಲಕ್ಷ ಆಗುತ್ತಾ, ನಿಜವಾಗ್ಲೂ ಆಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಭಾಳಷ್ಟು ಜನ. ಆದರೆ ನಿಜವಾಗ್ಲೂ ಆಗುತ್ತೆ, ಹಾಗೆ ಆಗುತ್ತೆ. ಯಾಕಂದರೆ ಇದೇನು ದೊಡ್ಡ ವಿಶೇಷ ಅಲ್ಲ. ಈ ಕೆಲವೊಬ್ಬರು ಈ ಫೀಲ್ಡಲ್ಲಿ ಇರದೇ ಇರೋರಿಗೆ ಇದು ತುಂಬ ವಿಶೇಷವಾದ ವಿಚಾರ. ಆದರೆ ನಾವು ಈ ಫೀಲ್ಡಲ್ಲಿರೋರಿಗೆ ಇದೇನು ದೊಡ್ಡ ವಿಶೇಷ ಅಂತ ನನಗನ್ನಿಸ್ತಾ ಇಲ್ಲ. ಯಾಕಂದರೆ ಪ್ರತಿ ವರ್ಷ 2-3 ಲಕ್ಷ ನೇಮಕಾತಿ ಆಗ್ತಾನೇ ಇತ್ತು. ಕೋವಿಡ್-19 ಮತ್ತು ಅದರ ನೆಕ್ಸ್ಟ್ ಏನು ಎಕನಾಮಿಕ್ ಡಿಪ್ರೆಷನ್ಸ್ಗಳೆಲ್ಲ ಆಯಿತು, ಅದರ ಕಾರಣಕ್ಕಾಗಿ ಸುಮಾರು 3 ಸಾಲು 1920, 2021, 21-22 ಈ 3 ಸಾಲು ನೇಮಕಾತಿಗಳು ನಡೆದಿಲ್ಲ. ಅದು ಹಿಂಬಾಕಿ ಇದೆ. ವರ್ಷಕ್ಕೆ ಸರಾಸರಿ 3 ಲಕ್ಷ ಅಂದರೆ 9 ಲಕ್ಷ ಹುದ್ದೆಗಳ ನೇಮಕಾತಿ ಆಗಲೇಬೇಕು. ಜೊತೆಗೆ 2024ಕ್ಕೆ ಮುಂದಿನ ವರ್ಷ ಕಳೆದ್ರೆ ಅದು ನೆಕ್ಸ್ಟ್ ಇಯರಲ್ಲಿ ಸಾರ್ವತ್ರಿಕ ಚುನಾವಣೆ ಇದೆ. ಆ ಸಾರ್ವತ್ರಿಕ ಚುನಾವಣೆಗೆ ಈ ಹಿಂದೆ ಕೊಟ್ಟಂಥ ಭರವಸೆ 2014ರ ಚುನಾವಣೆಯಲ್ಲಿ ಇದೇ ಸರ್ಕಾರ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ಕೊಂಬಂದವರು. 10 ಲಕ್ಷ ಅಂದರೆ 2 ಕೋಟಿಲಿ 10 ಲಕ್ಷ ಅಷ್ಟೇನಾ ಅಂತ ಕೆಲವೊಬ್ಬರು ವಿರೋಧ ಮಾಡ್ತಾ ಇದ್ದಾರೆ. ಆದರೆ ಉದ್ಯೋಗ ಸೃಷ್ಟಿ ಅಂದರೆ ಕೇವಲ ಸರ್ಕಾರಿ ನೌಕರಿ ಸೃಷ್ಟಿ ಮಾಡ್ತೀವಿ ಅಂತಲ್ಲ. ಅದರ ಆಚೆಗೆ ಸ್ಟಾರ್ಟಪ್ಗಳಿರ್ಬೋದು, MSMEಗಳು ಇರ್ಬೋದು, ಕನ್ಸ್ಟ್ರಕ್ಷನ್ ವರ್ಕಲ್ಲಿರ್ಬೋದು, ಬೇರೆ ಬೇರೆ ವಿಧಾನದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ದಾರೆ. ಆದರೆ ಈ 10 ಲಕ್ಷ ಅನ್ನೋದು ಒಂದು ಸಾರಿಗೆ ಬೃಹತ್ ನೇಮಕಾತಿ, ಖುಷಿ ಪಡೋಂಥದ್ದೇ. ಇದರ ಹಿಂದೆ 2024 ಏನು ಸಾರ್ವತ್ರಿಕ ಚುನಾವಣೆಯ ಅಜೆಂಡಾ ಕೂಡ ಇರ್ಬೋದು. ಏನೇ ಇರಲಿ, ನಮ್ಮ ಯುವಕರಿಗೆ ಲಾಭ ಆದರೆ ಸಾಕು. ಜೊತೆಗೆ PLFS ಅಂತ ಒಂದು ವರದಿ ಕೊಡುತ್ತೆ. ಆ ವರದಿಯಲ್ಲಿ ನಗರದ ನಿರುದ್ಯೋಗ ತುಂಬ ಜಾಸ್ತಿ ಆಗಿದೆ, ಗ್ರಾಮೀಣ ನಿರುದ್ಯೋಗ ಕೂಡ ಜಾಸ್ತಿ ಆಗ್ತಾ ಇದೆ ಅನ್ನೋ ಒಂದು ವರದಿ ಬಂತು. ಅದನ್ನೆಲ್ಲ ಮನಗಂಡಂಥ ಪ್ರಧಾನಮಂತ್ರಿಯವರು ನೆನ್ನೆ ಸಭೆ ಕರೆದು ಎಲ್ಲ ಇಲಾಖೆಗಳಲ್ಲಿ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ರಿಪೋರ್ಟ್ ತರಿಸ್ಕೊಂಡು ಸುಮಾರು 10 ಲಕ್ಷ ನೇಮಕಾತಿಯನ್ನು 18 ತಿಂಗಳ ಒಳಗಾಗಿ, ಯಾಕೆಂದರೆ ಅದು ಕಳೆದ 6 ತಿಂಗಳಿಗೆ 18 ತಿಂಗಳು, ನೆಕ್ಸ್ಟ್ 6 ತಿಂಗಳಿಗೆ ಎಲೆಕ್ಷನ್ಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಆ ನೇಮಕಾತಿ ಮಾಡಿ ಅದನ್ನೊಂದು ಹೆಮ್ಮೆಯಿಂದ ಹೇಳ್ಕೋಬೋದು ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ. 100% ಈ 10 ಲಕ್ಷ ನೇಮಕಾತಿ ಆಗುತ್ತೆ. ಯಾವ ಡೌಟ್ ಇಲ್ಲದೆ ನಮ್ಮ ಅಭ್ಯರ್ಥಿಗಳು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಜೊತೆಗೆ ಯಾವ ಹುದ್ದೆಗಳಿಗೆಲ್ಲ ನೇಮಕ ಆಗುತ್ತೆ, ನೇಮಕ ಅಂದರೆ ಅದು ಯಾವುದೋ ಬೇರೆ ಪ್ರಧಾನಮಂತ್ರಿ PMOದಿಂದ ಬಂದಿದೆ ಅಂದ್ಕೊಳ್ಳೆ ವಿಶೇಷವಾದ ನೇಮಕಾತಿ ಯಾವುದೂ ಇಲ್ಲ. ಏನು ಅದೇ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ RRBಯಿಂದ ನಡೀತಿದ್ದ ರೈಲ್ವೆ ನೇಮಕಾತಿಗಳು, ಸೇನಾಪಡೆಗಳು, ಆರ್ಮಿ, ನ್ಯಾವಿ, ಏರ್ಫೋರ್ಸ್, ರಕ್ಷಣಾ ಇಲಾಖೆಯಲ್ಲಿ ನಡೀತೈತಲ್ಲ ಅದು, ಅರೆ ಸೇನಾಪಡೆಗಳು ಏನು BSF, ITBP ಈ ಥರ ಏನು ಅರೆ ಸೇನಾಪಡೆ ಇದೆ, ಅದಕ್ಕೆ ಗೃಹ ಇಲಾಖೆ ಅಂಡರಲ್ಲಿ ನಡೀತಾ ಇತ್ತು ನೇಮಕಾತಿ ಅದು. ಆ್ಯಂಡ್ ಕಂದಾಯ, ರೆವಿನ್ಯೂ ಇಲಾಖೆಯಲ್ಲಿ GSTಗೆ ತುಂಬ ಬೇಕು. ಯಾಕಂದರೆ ದೇಶಕ್ಕೆ ಹೆಚ್ಚು ಇನ್ಕಮ್ ಜನ್ರೇಟ್ ಮಾಡಿಕೊಡ್ತಿರೋ GSTಯನ್ನು ನಿರ್ವಹಿಸೋಕ್ಕೆ ಸಿಬ್ಬಂದಿಗಳೇ ಇಲ್ಲ ಅವ್ರ ಕೈಯಲ್ಲಿ. ಹಾಗಾಗಿದೆ ಪರಿಸ್ಥಿತಿ. ಹಾಗಾಗಿ GST, ಕಸ್ಟಮ್ ಆ್ಯಂಡ್ ಎಕ್ಸೈಸು, ಇದು ಎಕನಾಮಿಕ್ ಅಥವಾ ಫೈನಾನ್ಸ್ ಮಿನಿಸ್ಟ್ರಿ ಅಂಡರ್ ಬರುತ್ತೆ, ಅಲ್ಲಿ ತುಂಬ ನೇಮಕಾತಿಗಳಾಗತ್ತೆ. ವಿಮೆ, ಇನ್ಶೂರೆನ್ಸ್ ಸೆಕ್ಟರ್ ತುಂಬ ಕಾಂಪಿಟೇಟಿವ್ ಆಗಿ ಬೆಳೀತಾ ಇದೆ, ಅಲ್ಲಿಗೆ ನೇಮಕಾತಿಗಳಾಗಬೇಕು. ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೇಮಕಾತಿಗಳಾಗಬೇಕು. ಆ್ಯಂಡ್ ಪೋಸ್ಟಲ್, ಮೇಜರಾಗಿ ಈ ಇಲಾಖೆಗಳು.
ಏನು 10 ಲಕ್ಷದಲ್ಲಿ 8 ಲಕ್ಷದವರೆಗೂ ಇದಿಷ್ಟೇ ಇಲಾಖೆಗಳಲ್ಲಿ ನೇಮಕಾತಿ ಆಗೋ ಸಾಧ್ಯತೆ ಇದೆ. ಇನ್ನು 90 ಡೇಸ್ ಒಳಗಾಗಿ ಅಂದರೆ ವಿತಿನ್ 3 ಮಂತಲ್ಲಿ ನೋಟಿಫಿಕೇಷನ್ಗಳು ಆರಂಭ ಮಾಡ್ತಾರೆ. ಏನು ಡೌಟ್ ಇಲ್ಲ. ರೈಲ್ವೆನವರು ಮಿನಿಸ್ಟ್ರ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, 1.5 ಲಕ್ಷ ನಾವು ವಿತಿನ್ ಎ ಮಂತ್ ಅನೌನ್ಸ್ ಮಾಡ್ತೀವಿ ಅಂತ ನೇಮಕಾತಿನ. ಹಾಗಾಗಿ ಯಾವುದೇ ಅನುಮಾನ ಇಲ್ಲದೆ 10 ಲಕ್ಷ ಹುದ್ದೆಗಳು ಕಾಲಾಗ್ತಿರೋ ಡೌಟ್ ಇಲ್ಲದೆ ರೆಡಿ ಆಗೋದಕ್ಕೆ ನೀವು ಸಿದ್ಧರಾಗಬೇಕು. ಜೊತೆಗೆ ಯಾವುದು ಪರೀಕ್ಷಾ ಪ್ರಾಧಿಕಾರ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಈ ಹಿಂದೆ ಗೊತ್ತು ನಿಮಗೆ, ಅದು ಮೆಟ್ರಿಕ್ ಲೆವೆಲ್ಲು ಗ್ರ್ಯಾಜುಯೇಟ್ ಲೆವೆಲ್ ಅಂತ ನೇಮಕಾತಿ ಎಲ್ಲ ಮಾಡ್ಕೋತಿದ್ರಲ್ಲ, ಅವರು ನೇಮಕಾತಿ ಪ್ರಾಧಿಕಾರವಾಗಿರ್ತಾರೆ. ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇರುತ್ತೆ. NRA ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ ಅನ್ನೋದನ್ನು ಕೋವಿಡ್ ಟೈಮಲ್ಲೇ ಈ ಸರ್ಕಾರ ಅನೌನ್ಸ್ ಮಾಡ್ತು. ಬಟ್ ಅದ್ರ ಮೂಲಕ ನೇಮಕಾತಿಗಳು ಆರಂಭ ಆಗಿರಲಿಲ್ಲ. ಈಗೇನಾದರೂ ಇವಾಗ ಕೆಲವೊಂದು ಮರ್ಜ್ ಮಾಡಿ ಕೆಲವೊಂದು ಎಕ್ಸಾಮ್ಗಳನ್ನು NRA ಮೂಲಕ ನಡೆಸ್ಬೋದಾ, ನಾಟ್ ಕ್ಲಿಯರ್. ವಿತಿನ್ ಮಂತ್ ಆರ್ 2 ಮಂತಲ್ಲಿ ಅದು ಗೊತ್ತಾಗುತ್ತೆ ನಮಗೆ. IBPS ಪರೀಕ್ಷೆಗಳು ಅಂದರೆ ಅದು ಬ್ಯಾಂಕಿಂಗ್ ರಿಲೇಟೆಡ್ ಆಗಿ UPSC ಮೂಲಕ ನೇಮಕಾತಿ ಆಗುತ್ತೆ. ಸುಮಾರು ಗ್ರೂಪ್ A ಹುದ್ದೆಗಳು ಇದ್ದಾವೆ. ಹಾಗೆ ಕೆಲವೊಂದನ್ನು ಆಯಾ ಇಲಾಖೆಗಳೇ ನೇಮಕಾತಿ ಮಾಡ್ಕೋಬೋದು. ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರೇ ನೇಮಕಾತಿ ರಿಕ್ರೂಟ್ಮೆಂಟ್ ಕರೆದು ಅವರೇ ಎಕ್ಸಾಮ್ ನಡೆಸಿ ಅವರೇ ನೇಮಕಾತಿ ಮಾಡ್ಕೋಬೋದು. ಹೀಗೆ ಹಲವಾರು ಇಲಾಖೆಗಳಲ್ಲಿ ಅವರವರು ನೇಮಕ ಮಾಡ್ಕೋಂಥ ಅವಕಾಶಗಳು ಇದೆ. ಬಟ್ ನೇಮಕಾತಿ ಪ್ರಕ್ರಿಯೆ ವಿತಿನ್ 3 ಮಂತಲ್ಲಿ ಆರಂಭ ಆಗುತ್ತೆ. ಯಾಕಂದರೆ ನಿಮಗೆ 1.5 ವರ್ಷಗಳು ಆರ್ಡ್ರ್ ಕೊಡಬೇಕು ಅವರು. ಹಾಗಾಗಿ ಪಕ್ಕಾ ಈ ಪ್ರೋಸೆಸ್ ತುಂಬ ಫಾಸ್ಟ್ ಆ್ಯಂಡ್ ಐತೆ, ಯಾವುದೇ ಡೌಟ್ ಬೇಡ. ಜೊತೆಗೆ ಯಾವ ದರ್ಜೆ ಹುದ್ದೆಗಳಿದ್ದಾವೆ ಇದನ್ನು ಅಧಿಕೃತವಾಗಿ ಏನು ಸರ್ಕಾರದಿಂದ ಅನೌನ್ಸ್ಮೆಂಟ್ ಆಗಿಲ್ಲ. ಬಟ್ ಒಂದು ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ, ಗೌರ್ಮೆಂಟ್ ಇದೆ, ಮಾರ್ಚ್ 2020 ಅಂದರೆ 2020 ಮಾರ್ಚ್ ಏನು ಕೋವಿಡ್ ಆರಂಭ ಆಗ್ತಾ ಇತ್ತು ಅಲ್ಲಿಂದನೇ ರಿಕ್ರೂಟ್ಮೆಂಟ್ ಸ್ಟಾಪ್ ಆಗಿರೋದು. ಅವತ್ತಿನ ವ್ಯಾಕೆನ್ಸಿ ರಿಪೋರ್ಟ್ ಈ ಥರ ಇದೆ. ಗ್ರೂಪ್ A ಹುದ್ದೆಗಳು 21,000, ಗ್ರೂಪ್ B ಗೆಜೆಟೆಡ್ ಹುದ್ದೆಗಳು 17,000, ಗ್ರೂಪ್ B ನಾನ್ ಗೆಜೆಟೆಡ್ ಹುದ್ದೆಗಳು 81,000, ಗ್ರೂಪ್ C ಹುದ್ದೆಗಳು 7,67,000, ಜೊತೆಗೆ ಗ್ರೂಪ್ D ಹುದ್ದೆಗಳು ಇದ್ದೇ ಇರ್ತವೆ. ಅದರಲ್ಲಿ ನಾವು ಈಗ ಮಾತಾಡ್ತಿರೋದು ಈ 10 ಲಕ್ಷದಲ್ಲಿ ಗ್ರೂಪ್ ABCನೇ ಮೇಜರ್ ಇರೋದು. ಗ್ರೂಪ್ D ಅದರಾಚೆಗೆ ಅದು ಲಕ್ಷಾಂತರ ಹುದ್ದೆಗಳಿರ್ತವೆ. ಹಾಗಾಗಿ 10 ಲಕ್ಷ ಹುದ್ದೆ ಯಾವುದೇ ಡೌಟ್ ಇಲ್ಲದೆ ಕರೀತಾರೆ. ನೀವು ರೆಡಿ ಆಗೋದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ದೆನ್ ಏನು ಓದಬೇಕು ಇದಕ್ಕೆಲ್ಲ? ಏನು ಓದಬೇಕು ಅಂತ ಅಂದರೆ, ನಮ್ಮ ಹುಡುಗರು ಏನು ಕರ್ನಾಟಕದಲ್ಲಿ ನಡೆಯುವ SDA FDA ಪೊಲೀಸ್ ಕಾನ್ಸ್ಟೇಬಲ್ಲು ಈ ಪರೀಕ್ಷೆಗಳಿಗೆ ರೆಡಿಯರಾಗಿ ನಾವು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀವಿ ಅಷ್ಟನ್ನೇ ನಾವು ಫಿಕ್ಸ್ ಆಗ್ತೀವಿ ಅಂತ ಅಂದರೆ ನೀವು ಈ 10 ಲಕ್ಷದಲ್ಲಿ ಒಂದು ಹುದ್ದೆನೂ ತಗೊಳಕ್ಕಾಗಲ್ಲ. ನಂದೊಂದು ಪ್ರೆಡಿಕ್ಟ್ ಏನು ಅಂತ ಅಂದರೆ, ಕರ್ನಾಟಕದ ಪಾಪ್ಯುಲೇಷನ್ನು ದೇಶದ 5.5% ಪ್ಲಸ್ಸಲ್ಲಿದೆ. 5% ಸ್ವಲ್ಪ ಮುಂದೆ. ಅಲ್ಲಿಗೆ 10 ಲಕ್ಷ ನೇಮಕಾತಿಯಲ್ಲಿ ನಾವು 5% ಆದರೂ ತಗೋಬೇಕು ಅಂತ ಅಂದರೆ 50,000 ಹುದ್ದೆಗಳು, ಅದಕ್ಕಿಂತ ಹೆಚ್ಚು ಹುದ್ದೆಗಳು ಕನ್ನಡಿಗರ ಪಾಲಾಗಬೇಕು. ಮತ್ತು ಎಜುಕೇಷನಲ್ಲಿ ಅಡ್ವಾನ್ಸ್ಡ್ ಸ್ಟೇಟ್ ನಾವು ಬೇರೆ ರಾಜ್ಯಗಳಿಗೆ ಹೋಲಿಸ್ಕೊಂಡಾಗ. ಹಾಗಾಗಿ 50,000ಕ್ಕೂ ಹೆಚ್ಚು ಹುದ್ದೆಗಳು ತೆಗೆದುಕೊಳ್ಳೋ ಅವಕಾಶ ಇದ್ದಾಗ ನಾವು ಅದನ್ನು ಕೈ ಬಿಟ್ಟು ಕೂರ್ತೀವಿ ಕನ್ನಡಿಗರು ಅಂದರೆ ಅದು ನಮ್ಮ ತಪ್ಪು ಬಿಟ್ಟರೆ ನೇಮಕಾತಿದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಜನರಲ್ ಅವೇರ್ನೆಸ್ ಏನು ಸಾಮಾನ್ಯ ಜ್ಞಾನ ಇದೆ, ಸಾಮಾನ್ಯ ಜ್ಞಾನ ಅಂದರೆ ಅದೇ ಹಿಸ್ಟರಿ, ಎಕಾನಮಿ, ಪೊಲಿಟಿಕಲ್ ಸೈನ್ಸ್, ಜಾಗ್ರಫಿ, ಅದೇ ಜನರಲ್ ಸೈನ್ಸು, ಅದೇ ಟೆಕ್ನಾಲಜಿ, ಅದೇ ಕರೆಂಟ್ ಅಫೇರ್ಸು. ಈ ಸುತ್ತಮುತ್ತ ವಿಚಾರಗಳನ್ನ ಜನರಲ್ ಅವೇರ್ನೆಸ್ ಕಲಿಬೇಕಾಗತ್ತೆ. ಇದೊಂದು 25%ವರೆಗೂ ಇರುತ್ತೆ ಆ ಎಕ್ಸಾಮ್ಗಳಲ್ಲಿ, ಏನು ಸೆಂಟ್ರಲ್ ನೇಮಕಾತಿಗಳಿರುತ್ತಲ್ಲ ಅಲ್ಲಿ. ಜನರಲ್ ಇಂಗ್ಲೀಷು ಇದೊಂದು 25% ಫಿಕ್ಸ್ ಇರುತ್ತೆ. ಜನರಲ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಗ್ರಾಮರ್ ಗೊತ್ತಿರಬೇಕು ನಿಮಗೆ. ಆ್ಯಂಡ್ ಅಬ್ಜೆಕ್ಟಿವ್ ಆಗಿ ಇಂಗ್ಲೀಷನ್ನ ಡೇ ಟು ಡೇ ಯೂಸ್ ಮಾಡುವಂಥ ವ್ಯಾಕ್ಯಾಬ್ಯುಲರಿ ಸ್ಕಿಲ್ಗಳನ್ನು ಒಳಗೊಂಡಂತೆ ಪ್ರಶ್ನೆಗಳು ಕೇಳ್ತಾರೆ, ಅದು ಕೂಡ ಗೊತ್ತಿರಬೇಕಾಗತ್ತೆ. ಇದು ಜನರಲ್ ಇಂಗ್ಲೀಷು. ಮತ್ತು ಆಪ್ಟಿಟ್ಯೂಡ್ ಏನು ಮ್ಯಾಥಮೆಟಿಕ್ಸ್ ಬೇಸ್ಡ್ ಆಗಿ ಕ್ವಿಕ್ಕಾಗಿ ಪ್ರಾಬ್ಲಮ್ ಸಾಲ್ವ್ ಮಾಡುವಂಥ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಮೆಂಟಲ್ ಎಬಿಲಿಟಿ ಅಂತ ಕರಿತಿರಲ್ಲ ಅದು, ಟೆಸ್ಟ್ ಆಫ್ ರೀಸನಿಂಗ್ ಅಂತ, ಇದು ವಿವೇಚನಾ ಸಾಮರ್ಥ್ಯ ಅಂತ ಕರಿತೀವಿ. ಆ ರಿಲೇಟೆಡ್ ಆದ ಪ್ರಶ್ನೆಗಳು, ಇದು ಕೂಡ ಮೆಂಟಲ್ ಎಬಿಲಿಟಿಯ ವರ್ಷನ್ ಆಗಿರುತ್ತೆ. ಇನ್ನು LICನಲ್ಲಿ ನೇಮಕಾತಿ ಆಗ್ತಾಯಿದ್ರೆ ಇನ್ಶೂರೆನ್ಸ್ ರಿಲೇಟೆಡ್ ಆದ ಪ್ರಶ್ನೆಗಳು ಬರ್ತಾ ಇರುತ್ತೆ. ಅವರು ಇನ್ಶೂರೆನ್ಸ್ನ ಹೈಯೆಸ್ಟ್ ಅಥಾರಿಟಿ ಯಾವುದು, ಇನ್ಶೂರೆನ್ಸ್ನ ಹೈಯೆಸ್ಟ್ ಅಥಾರಿಟಿ ಕೇಂದ್ರ ಕಚೇರಿಯಲ್ಲಿದೆ, ಈ ಥರ ಪ್ರಶ್ನೆಗಳು. ಆ್ಯಂಡ್ ಬ್ಯಾಂಕಿಂಗ್ ರಿಲೇಟೆಡ್ ಬಂದಾಗ RBI, SEBI ಅವ್ರದ್ದೇನು ಬ್ಯಾಂಕಿಂಗ್ ರಿಲೇಟೆಡ್ ಆದ ಇನ್ಫಾರ್ಮೇಷನ್, ಈ ಥರ ಡಿಪಾರ್ಟ್ಮೆಂಟ್ ಸ್ಪೆಷಲೈಸೇಷನ್ ಆಗಿ ಪ್ರಶ್ನೆಗಳು ಕೂಡ ಬರುತ್ತೆ. ಈ ರಿಲೇಟೆಡ್ ಆಗಿ ನಾವು ಕವರ್ ಮಾಡ್ಕೋಬೇಕು. ಸರಿ, ಸಿಲೆಬಸ್ ಹೇಳಿದ್ರಿ ಸರ್, ಕಂಟೆಂಟ್ ಹೇಳಿದ್ದೀರಾ, ಏನು ಓದಬೇಕು ಇದಕ್ಕೆ ಅನ್ನೋ ಪ್ರಶ್ನೆ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀರಿ ನಮ್ಮ ಹುಡುಗರು. ನೆಕ್ಸ್ಟ್ ಏನಂದರೆ, ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಅಂದರೆ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್, ಇದು ಒಂದು ಬೈಬಲ್ ಅಂತ ಕರೀತಾರೆ. ರೆನನ್ ಮಾರ್ಟಿನ್ ಅಂತ ಒಂದು ಪುಸ್ತಕ ಇದೆ. ರೆನನ್ ಮಾರ್ಟಿನಲ್ಲಿ ನೀವು ಗ್ರಾಮರನ್ನು ಬಹುತೇಕ ಪರ್ಫೆಕ್ಟ್ ಆಗ್ತಾ ಬರ್ಬೋದು. ಬೇರೆ ನಮ್ಮ ಹತ್ರ ಇದೆ ಅಂದರೆ ಅದನ್ನೇ ಓದಿ, ತಪ್ಪೇನಿಲ್ಲ. ಬಟ್ ಎಲ್ಲರೂ ಸಜೆಸ್ಟ್ ಮಾಡ್ತಾರೆ ಕಾರಣ ನಾನು ಹೇಳ್ತಾರೆ ರೆನನ್ ಮಾರ್ಟಿನ್ ಇಂಗ್ಲೀಷ್ ಗ್ರಾಮರ್, ಅದು ನೋಡಿಕೊಂಡ್ರೆ ಒಂದು 25 ಪ್ರಶ್ನೆ ಕೇಳಿದ್ರೆ 10-15 ಪ್ರಶ್ನೆಗಳು ಇದರಿಂದನೇ ಬರುತ್ತೆ. ದೆನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರೆನ್ಷನ್ ಅಂತ ಕರಿತೀವಿ. ಇಲ್ಲಿ ಆಬ್ಜೆಕ್ಟಿವ್ ಇಂಗ್ಲೀಷ್ ಇದು. ಇಲ್ಲಿ ಬರೀ ನೀವು ಗ್ರಾಮರ್ ಕಲ್ತರಾಗಲ್ಲ, ಅದರ ಬಳಕೆನೂ ಕಲ್ತಿರಬೇಕು. ಮೆಗ್ರಾಯ್ಲ್ಸ್ ಪಬ್ಲಿಕೇಶನ್ ಅವ್ರದ್ದು ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾಂಪ್ರೆನ್ಷನ್ ಇದೆ. ಆ್ಯಂಡ್ ಆಬ್ಜೆಕ್ಟಿವ್ ಇಂಗ್ಲೀಷ್ ಅಂತ ಪುಸ್ತಕಗಳಿರ್ತವೆ, ಅದನ್ನು ತೆಗೆದುಕೊಂಡು ಇಂಗ್ಲೀಷ್ ಪ್ರಿಪೇರ್ ಆಗಿ. ಜೊತೆಗೆ ಮೆಂಟಲ್ ಎಬಿಲಿಟಿ, ಕನ್ನಡದಲ್ಲಿ ಈ ಲೆಕ್ಕನೇ ಬರಲ್ಲ ಅಂದರೆ ಇಂಗ್ಲೀಷ್ ಕೊಟ್ಟರೆ ಇನ್ನೂ ಅರ್ಥ ಆಗಲ್ಲ.
ಕನ್ನಡದಲ್ಲೇ ಈ 3 ಪುಸ್ತಕಗಳು ಪ್ರಮುಖವಾಗಿ ನಾನು ಹೇಳ್ತಾ ಇರೋದು. ಗುರುರಾಜ್ ಬುಲ್ಬುಲಿ ಅವ್ರದ್ದು ಮೆಂಟಲ್ ಎಬಿಲಿಟಿ ಅಂತ ಇದೆ, ಆ್ಯಂಡ್ ಬಹಳ ಸಿಂಪಲ್ ಮ್ಯಾಥಮೆಟಿಕ್ಸ್ ಅಂತ. ಇದು ನಿಮಗೆ ಆಪ್ಟಿಟ್ಯೂಡ್ಗೆ ತುಂಬ ಸಪೋರ್ಟ್ ಮಾಡುತ್ತೆ, ರೀಸನಿಂಗಿಗೂ ಸಪೋರ್ಟ್ ಮಾಡುತ್ತೆ ಅದು. ಆ್ಯಂಡ್ ಮಂಜುನಾಥ್ ಬಾಡ್ಗಿ ಸರ್ ಅವ್ರದ್ದು ಮೆಂಟಲ್ ಎಬಿಲಿಟಿ ಇದೆ. ಹೀಗೆ ಯಾವುದೇ ಪ್ರಮುಖ ಲೇಖಕರ ಮೆಂಟಲ್ ಎಬಿಲಿಟಿ ಪುಸ್ತಕ ಕನ್ನಡದಲ್ಲಿ ಓದ್ಕೊಳ್ರಿ. ಅದು ಅರ್ಥ ಆದ ನಂತರ ಯು ಕ್ಯಾನ್ ಗೋ ಫಾರ್ ಇಂಗ್ಲೀಷ್ಗೂ ಹೋಗ್ಬೋದು. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡು ಫೇಮಸ್ ಅಂದರೆ RS ಅಗರ್ವಾಲ್ ಅವ್ರದ್ದಿದೆ, ಮೆಗ್ರಾಲ್ಸ್ ಪಬ್ಲಿಕೇಶನ್ ಅವ್ರದ್ದು ಇದೆ. ಹಾಗೆ ವರ್ಬಲ್ ನಾನ್ ವರ್ಬಲ್ ರೀಸನಿಂಗ್ ಅಂತೇಳಿ ಅದು ಅಗರ್ವಾಲ್ ಅವ್ರದ್ದಿದೆ, ಬೇರೆಯವ್ರದ್ದು ಇರುತ್ತೆ. ಎನಿ ಗುಡ್ ಆಥರ್, ಒಳ್ಳೆ ಆಥರ್ ತೆಗೆದುಕೊಂಡು ಒಂದಷ್ಟು ಲೆಕ್ಕಗಳನ್ನು, ಪಝಲ್ಗಳನ್ನು ಮಾಡೋವಂಥದ್ದು, ರೀಸನಿಂಗ್ ಮಾಡೋವಂಥದ್ದು ಪ್ರಯತ್ನ ಮಾಡಿದರೆ ಇಲ್ಲೂ ಕೂಡ ನೀವು ಆರಾಮಾಗಿ ಕಲ್ತ್ಕೋಬೋದು, ಏನು ಕಷ್ಟ ಇರಲ್ಲ. ಜೊತೆಗೆ ಚಾಣಕ್ಯ ಕಣಜ ಅಥವಾ ನೂತನ ಜಿಕೆ ಇವೆರಡು ಬೈಬಲ್ ದೊಡ್ಡ ದೊಡ್ಡ ಬುಕ್ಗಳಿವು. ಈ ಥರದೇ ಬೇರೆ ಬೇರೆ ಆ ಥರದ್ದು ಯಾವುದೇ ಆಗಿರ್ಬೋದು. ನಾವು ಹೆಚ್ಚಾಗಿ ನಮಗೆ ಗೊತ್ತಿರೋಂಥದ್ದು ಹೇಳ್ತಾ ಇರ್ತೀವಿ, ನಮಗೆ ಈಗ ಗೊತ್ತಿಲ್ಲದಿರೋದೆಲ್ಲ ಹೇಳೋಕ್ಕಾಗಲ್ಲ. ಹಾಗಾಗಿ ಚಾಣಕ್ಯ ಕಣಜ, ನೂತನ ಜಿಕೆ ಇವು ಜನರಲ್ ಅವೇರ್ನೆಸ್ಗೆ ನಿಮಗೆ ಸಪೋರ್ಟ್ ಮಾಡ್ತವೆ ಇನ್ ಕನ್ನಡ. ಇಲ್ಲ ಇಂಗ್ಲೀಷಲ್ಲಿ ಕೆಲವೊಂದು ಎಕ್ಸಾಮ್ ಅದು ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಕೊಡ್ತಾರೆ, ಗ್ಯಾರಂಟಿ ಇಲ್ಲ. NRA ಮೂಲಕ ನಡೆದರೆ ಕನ್ನಡದಲ್ಲಿ ಪೇಪರ್ ಬರ್ಬೋದು. NRA ಮೂಲಕ ನಡೀಲಿಲ್ಲ ಅಂದರೆ ಅದು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರುತ್ತೆ. ಆ ಕಾರಣಕ್ಕೆ ನೀವು ಮೆಗ್ರಾಲ್ಸ್ ಪಬ್ಲಿಕೇಶನ್ ಜನರಲ್ ಸ್ಟಡೀಸನ್ನಾಗಲಿ ಇನ್ಯಾವುದೇ ಜನರಲ್ ಸ್ಟಡೀಸ್ಗಳನ್ನು ಓದ್ಕೊಳ್ಳೋದು ಬೆಟರ್ ಆಗಿರುತ್ತೆ. ಜೊತೆಗೆ ಅಗ್ನಿಪಥ ಯೋಜನೆ ಅಂತ ಇದೇ ಸಮಯದಲ್ಲಿ ಅನೌನ್ಸ್ ಮಾಡ್ತಾರೆ ಡಿಫೆನ್ಸ್ ಮಿನಿಸ್ಟರ್. ಏನದು ಅಗ್ನಿಪಥ ಯೋಜನೆ? ಇಲ್ಲಿ ಅಗ್ನಿವೀರರನ್ನು ನೇಮಕ ಮಾಡ್ಕೋತೀವಿ ಅಂತ ಹೇಳ್ತಾರೆ. ಸ್ಕೀಮ್ ಹೆಸರು ಅಗ್ನಿಪಥ. ಅಲ್ಲಿ ನೇಮಕವಾಗುವ ಯೋಧರಿಗೆ ಅಗ್ನಿವೀರರು ಅಂತ ಕರಿತೀವಿ. ಬಿಕಮ್ ಆ್ಯನ್ ಅಗ್ನಿವೀರ್, ವಾಕ್ ದ ಅಗ್ನಿಪಥ್ ಅಂತೇಳಿ ಇಂಡಿಯನ್ ಏರ್ಫೋರ್ಸ್ ಅವರು ಅಧಿಕೃತ ವೆಬ್ಸೈಟಲ್ಲಿ ಹಾಕೋಬಿಟ್ಟಿದ್ದಾರೆ ಆಲ್ರೆಡಿ. ಏನಿದು ಅಗ್ನಿವೀರರು, ಏನಿದು ಅಗ್ನಿಪಥ ಯೋಜನೆ ಅಂತ ಒಂದಿಷ್ಟು ನೋಡೋದಾದರೆ, ಅಗ್ನಿವೀರರ ನೇಮಕ ಯಾವ ಪಡೆಗೆ ಅಂತ ಅಂದರೆ ಇದು ಕೇವಲ ನೌಕಾಪಡೆಗೆ, ಭೂಸೇನೆಗೆ, ವಾಯುಪಡೆಗೆ ಅಂತಲ್ಲ, 3 ಸೇನೆಗೂ 3 ಪಡೆಗಳಲ್ಲೂ ಅಗ್ನಿವೀರ್ ಮಾಡೆಲಲ್ಲಿ ನೇಮಕಾತಿಗಳನ್ನು ಮಾಡ್ತಾರೆ ಇನ್ನು ಮುಂದೆ. ಏನಿದು ಅಗ್ನಿವೀರ್ ಮಾಡೆಲ್ ನೇಮಕಾತಿ ಅಂತ ಅಂದರೆ, ಇದು ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಹಿಂದೆಲ್ಲ ಇತ್ತು. 10 ವರ್ಷದ ಅವಧಿಗೆ ನೇಮಕ ಮಾಡ್ಕೊಳ್ಳೋದು. ಅದು ಕೇವಲ ಉನ್ನತ ಹುದ್ದೆಗಳಿಗೆ ಆಗ್ತಾಯಿತ್ತು. ಈಗ ಹಾಗಲ್ಲ, ಸಣ್ಣ GD ಲೆವೆಲ್ಗೂ ಕೂಡ ಈ ನೇಮಕಾತಿ ಬಂದಿದೆ. 4 ವರ್ಷದ ಸೇವೆ ಮಾಡಿಸುವಂಥದ್ದು ಒಂದು ಪ್ರೋಸೆಸ್ ಇದೆ. ಹಾಗಾದ್ರೆ 4 ವರ್ಷ ಮಾಡಿಸ್ತಾರೆ, ಮುಂದೇನು ಗತಿ, ಹಿಂದಿನ ಪರಿಸ್ಥಿತಿ ಏನು ಅಂತ ನೀವು ಕೇಳೋದಾದರೆ ಎಲ್ಲದಕ್ಕೂ ಈಗ ಉತ್ತರ ಕೊಡ್ತಾ ಬರ್ತೀನಿ. ವೆರಿ ಫಸ್ಟ್, ಯಾಕೆ ಈ ಅಗ್ನಿವೀರ್ ಮಾಡೆಲ್ ನೇಮಕಾತಿಯನ್ನು ಆರಂಭ ಮಾಡಿದ್ದಾರೆ? ಯಾಕೆ ಮಾಡಿದ್ದಾರೆ ಅಂದರೆ, ಸೇನೆಗೆ ವಯಸ್ಸಾಗ್ತಾ ಇದೆ. ಸೇನೆಗೆ ವಯಸ್ಸಾಗುತ್ತಾ ಅಂತಂದರೆ ಹೌದು, ಸೇನೆಗೆ 21 ಒಳಗಾಗಿ 23 ಒಳಗಾಗಿ ಸೇರ್ಕೋಬೇಕು, ನಿಜ ಸೇರ್ಕೋತಾ ಇದ್ರು. ಬಟ್ ರಿಟೈರ್ಡ್ ಆಗೋದು ಲೇಟ್ ಆಗ್ತಾಯಿತ್ತು. ಸೇನೆಯಿಂದ ನಿವೃತ್ತಿ ಆಗೋರು ತುಂಬ ವರ್ಷ ಸೇನೆಯಲ್ಲಿ ಸೇವೆ ಮಾಡೋಕೆ ರೆಡಿ ಇದ್ದರು. ಹಾಗಾಗಿ ಭಾರತದ ಸೇನೆಯ ಇವತ್ತಿನ ಸರಾಸರಿ ವಯಸ್ಸು 32 ವರ್ಷ. 32 ವರ್ಷ ಅಂದರೆ 30+ ಅಂದ್ಕೊಳ್ಳಿ, ಅದನ್ನು ಸೇನೆಯಲ್ಲಿ ಯಂಗ್ ಅಂತ ಕರೆಯಲ್ಲ, ಆಲ್ರೆಡಿ ಅದು ಮಿಡಲ್ ಏಜ್ ಕಡೆ ಹೋಗ್ತಾ ಇದೆ ಅಂತ. ನಮ್ಮ ರಾಜಕಾರಣದಲ್ಲಿ ಬಿಡ್ರಿ, 50 ವರ್ಷ 60 ವರ್ಷ ಆಗಿದ್ರು ಯುವ ನಾಯಕ ಆಗಿರ್ತಾರೆ. ಬಟ್ ಸೈನ್ಯದಲ್ಲಿ 30 ದಾಟಿದೆ ಅಂದ್ರೆ ಅದು ಯಂಗನ್ನು, ಕ್ರೇಜನ್ನು ಕಳ್ಕೊಳ್ತಾ ಇದೆ ಅಂತ ಅನ್ಕೋತಾರೆ. ಅದಕ್ಕೋಸ್ಕರ ಯಂಗ್ ಟ್ಯಾಲೆಂಟನ್ನು ಸೇನೆ ಒಳಗಡೆ ತರೋಕ್ಕೋಸ್ಕರ ಮತ್ತು ಸೇನೆಯ ಆವ್ರೇಜ್ ಏಜನ್ನು 24ರಿಂದ 26ಕ್ಕೆ ನಿಲ್ಲಿಸೋಕ್ಕೋಸ್ಕರ ಈ ಮಾಡೆಲ್, ಅಗ್ನಿವೀರ್ ಮಾಡೆಲ್ ನೇಮಕಾತಿಯನ್ನು ತರ್ತಾ ಇದ್ದಾರೆ. ಸೇನೆಗೆ ಏಜ್ ಆಗೋದನ್ನು ಕಡಿಮೆ ಮಾಡಬೇಕು ಅಂತ. ನಂಬರ್ 2, ಪಿಂಚಣಿಯ ಹೊರೆ, ಪೆನ್ಷನ್ ಬರ್ಡನ್ ಹೇಗಿದೆ ಸೇನೆಯಲ್ಲಿ ಅಂತ ಅಂದರೆ, 2022-23 ಸ್ಟ್ಯಾಟಿಸ್ಟಿಕ್ಸ್ ನಿಮಗೆ ಕೊಡ್ತಾ ಇರೋದು, ಸೇನೆಗೆ 5.25 ಲಕ್ಷ ಕೋಟಿ. ನಿಮಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ, ಕರ್ನಾಟಕದ ಬಜೆಟ್ 2.5 ಲಕ್ಷ ಕೋಟಿ ಸುಮಾರಿಗಿದೆ. ಕರ್ನಾಟಕ ಬಜೆಟ್ನ 2 ಪಟ್ಟಿಗಿಂತ ಹೆಚ್ಚು ಅಂದರೆ 5.25 ಲಕ್ಷ ಕೋಟಿ ರೂಪಾಯಿಯನ್ನು ಸೇನೆಗೆ ಭಾರತದ ಬಜೆಟಲ್ಲಿ ತೆಗೆದಿರ್ತಾರೆ. 5.25 ಲಕ್ಷ ಕೋಟಿ ತೆಗೆದಿಟ್ಟ ಮಾತ್ರಕ್ಕೆ ಸೇನೆ ತುಂಬ ಅತ್ಯಾಧುನಿಕವಾಯಿತಾ, ಮಾಡರ್ನೈಸ್ ಆಯಿತಾ, ತುಂಬ ಟೆಕ್ನಾಲಜಿ ಬಂತಾ? ನೋ. ಯಾಕೆ ಅಂತ ಅಂದರೆ, ಅಲ್ಲಿ ಬಿಡುಗಡೆಯಾದ 5.25 ಲಕ್ಷದಲ್ಲಿ 1.25 ಲಕ್ಷ, ಸುಮಾರು 1,20,000 ಕೋಟಿವರೆಗೂ ಪೆನ್ಷನ್ಗೆ ಹೋಗುತ್ತೆ. ಯಾಕೆ ಅಂದರೆ, ಬೇರೆ ಸರ್ಕಾರಿ ನೌಕರರ ಪೆನ್ಷನ್ಗೂ ಸೇನೆಯ ಪೆನ್ಷನ್ಗೂ ತುಂಬ ವ್ಯತ್ಯಾಸ ಇದೆ. ಬೇರೆ ಸರ್ಕಾರಿ ಇಲಾಖೆಗಳಲ್ಲಿ 60 ವರ್ಷಕ್ಕೆ ರಿಟೈರ್ಮೆಂಟ್ ಆಗ್ತಾರೆ, 60ರ ನಂತರ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ. ಒಂದು 15-20 ವರ್ಷ ಆಯಸ್ಸು ಆನಂತರ ಬದುಕ್ತಾರೆ. ಹೆಚ್ಚು ಕಡಿಮೆ ಹೇಳ್ತಾ ಇರೋದು ನಾನು, ಎಲ್ಲರೂ 60-70ಕ್ಕೆ ಸಾಯಬೇಕು ಅಂತ ಅಲ್ಲ. 80 ವರ್ಷದೊಳಗೆ ಹೋಗೋದ್ರೆ ಒಂದು 20 ವರ್ಷದ ಪೆನ್ಷನ್ ಸ್ಲ್ಯಾಬ್ ಇರುತ್ತೆ ಅಷ್ಟೇ. ಇಲ್ಲಿ ಹಾಗಲ್ಲ, 35 ವರ್ಷಕ್ಕೆ ಪೆನ್ಷನ್ಗೆ ಒಳಪಡ್ತಾರೆ. 20 ವರ್ಷಕ್ಕೆ ಸೇರಿದವರು 35ಕ್ಕೆ ಹೊರಗೆ ಬರ್ತಾರೆ, 40ಕ್ಕೆ ಹೊರಗೆ ಬರ್ತಾ ಇದ್ದಾರೆ. 40 ವರ್ಷದಿಂದ ಮತ್ತು ಫಿಸಿಕಲ್ ಫಿಟ್ನೆಸ್ ಸ್ಟ್ರಾಂಗ್ ಇರೋದ್ರಿಂದ ಲೈಫ್ ಸ್ಪ್ಯಾನ್ ಕಂಪ್ಯಾರಿಟಿವ್ಲಿ ಸೋಲ್ಜರ್ಸ್ ಬೇರೆಯವ್ರಿಗಿಂತ ಜಾಸ್ತಿ. ಸುಮಾರು 40-45 ವರ್ಷ ಪೆನ್ಷನ್ನಲ್ಲಿ ಇರ್ತಾರವರು. ಹಾಗಾಗಿ ಪೆನ್ಷನ್ ತುಂಬ ಹೆವಿ ಆಗ್ತಾ ಇದೆ. 1,20,000 ಕೋಟಿ ಪೆನ್ಷನ್ ಆಗ್ತಾ ಇದೆ.
ಹಾಗಾಗಿ ಪೆನ್ಷನ್ ಕೊಡೋದನ್ನು ನಿಲ್ಸೋಕ್ಕೆ ಏನಾದರೂ ಐಡಿಯಾ ಮಾಡಬೇಕು ಅಂತ ಈ ಸ್ಕೀಮ್ ತಂದಿದ್ದಾರೆ. ನೆಕ್ಸ್ಟ್ ಬರೋದಾದರೆ ಯುವಕರು ಇದ್ದಾರಲ್ಲ, ತುಂಬ ಟೆಕ್ ಸ್ಯಾವಿ ಆಗಿದ್ದಾರೆ ಅವರು. ಈ 30 ನಂತರ 40 ನಂತರ ಅಂದರೆ ಸ್ವಲ್ಪ ಓಲ್ಡ್ ಆಗ್ತಾ ಬರ್ತಾರೆ, ಅಷ್ಟು ಟೆಕ್ ಸ್ಯಾವಿ ಆಗಿರಲ್ಲ. ನೀವು ಮನೆಯಲ್ಲಿ ಒಂದು ಚಿಕ್ಕ ಮಗು ಇದೆ ಅಂತ ನೋಡ್ರಿ, ಅದು ಮೊಬೈಲಲ್ಲಿರೋ ಎಲ್ಲ ಆ್ಯಪ್ಗಳನ್ನ ಒಂದ್ಸರಿ ನೋಡ್ಕೊಂಬರುತ್ತೆ. ನೀವು ಮೊಬೈಲಲ್ಲಿ ಏನು ಬೇಕಾದೆ ಒಂದು 8-10 ಆ್ಯಪ್ ಬಳಸ್ತಾ ಇದ್ದರೆ ಅದು ಬೇಕಾದ್ರೆ ಇನ್ನೊಂದು 8-10 ಆ್ಯಪ್ ಡೌನ್ಲೋಡ್ ಮಾಡುತ್ತೆ. ಅಷ್ಟು ಟೆಕ್ಕಿ ಮಕ್ಕಳು ಹುಟ್ಟುತ್ತಾ ಇದ್ದಾವೆ. ಯುವಕರಂತೂ ತುಂಬ ಟೆಕ್ ಸ್ಯಾವಿ ಆಗಿದ್ದಾರೆ. ಹಾಗಾಗಿ ಯುವಕರನ್ನು ಕರ್ಕೊಂಡ್ರೆ ಟೆಕ್ನಾಲಜಿ ತುಂಬ ಇಂಪ್ರೂವ್ ಮಾಡ್ಕೋಬೋದು. ಇವತ್ತು ಸೈನ್ಯಕ್ಕೆ ಬರೀ ಮ್ಯಾನ್ ಪವರು, ಗನ್ ಪವರ್ ಬೇಕಾಗಿಲ್ಲ, ಟೆಕ್ನಾಲಜಿಕಲ್ ಪವರ್ ಬೇಕಾಗಿದೆ. ಹಾಗಾಗಿ ಈ ಅಗ್ನಿವೀರ ಮಾಡೆಲ್ ನೇಮಕಾತಿ ಯುವಕರನ್ನ ಸೆಳೆಯುವಂಥ ಪ್ರಯತ್ನವಾಗಿದೆ. ಹಾಗಾದರೆ ಅಗ್ನಿವೀರರಾಗಲು ವಯೋಮಿತಿ ಏನು? ಮೊದಲೇ ಹೇಳಿದ್ದೀನಿ ನಾನು, ಈ ಸೇನೆಯ ವಯಸ್ಸು ಕಡಿಮೆ ಮಾಡಬೇಕು, ಯಂಗ್ ಸೇನೆ ಮಾಡಬೇಕು ಅನ್ನೋ ಕಾರಣಕ್ಕೆ 17.5 ವರ್ಷದಿಂದ, ಈಗ ಆಲ್ರೆಡಿ 17.5 ವರ್ಷಕ್ಕಿದೆ, ಗರಿಷ್ಠ 21 ವರ್ಷಕ್ಕೆ ಎಂಡ್, 21 ವರ್ಷದ ನಂತರ ಇಲ್ಲಿ ನೇಮಕಾತಿ ಮಾಡ್ಕೊಳಕ್ಕೆ ಬರಲ್ಲ. ಈಗ ಆಲ್ರೆಡಿ ನೇಮಕಾತಿ ಸೇನೆಯಲ್ಲಿ ಇದೇ ಮಾಡಲ್ ಇದೆಯಲ್ಲ ಅಂತಂದರೆ ಇಲ್ಲಿ ಒಂದು ಕಂಡೀಷನ್ ಇದೆ, ಇಲ್ಲಿಗೆ ಸೇರಿದ ನಂತರ 4 ವರ್ಷಕ್ಕೆ ನಿಮ್ಮ ಅವಧಿ ಮುಗಿಯುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಗ್ನಿವೀರ ಮಾಡಲ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತೆ. ವಿದ್ಯಾರ್ಹತೆ SSLC, ಕೆಲವೊಮ್ಮೆ PUC ಇರುತ್ತೆ, ಕೆಲವೊಮ್ಮೆ ITI ಇರುತ್ತೆ, ಡಿಪ್ಲೊಮೊ ಇರುತ್ತೆ. ಗ್ರ್ಯಾಜುಯೇಟ್ಸನ್ನು ಕೇಳೋಂಥದ್ದು ತುಂಬ ಕಡಿಮೆ ಅನ್ಕೋತೀನಿ, ಯಾಕಂದರೆ 21 ವರ್ಷಕ್ಕೆ ಗ್ರ್ಯಾಜುಯೇಟ್ ಆಗೋದೇ ಕಷ್ಟ. ರಿಸಲ್ಟ್ ಬರೋದು 21.5 ವರ್ಷ ಆಗಿರುತ್ತೆ. ನೀವು ಹೇಗೆ ಅಪ್ಲೈ ಮಾಡ್ತೀರಾ? ಕೆಲವೊಂದು ಏನಾದರೂ ಎಕ್ಸೆಪ್ಷನ್ ಕೊಟ್ಟು ನೀವು ಅಪ್ಲೈ ಮಾಡಿ ಪ್ರೋಸೆಸ್ಸೆಲ್ಲ 21 ಒಳಗೆ ಸ್ಟಾರ್ಟ್ ಮಾಡಿ ಗ್ರ್ಯಾಜುಯೇಷನ್ ಆದ ನಂತರ ಒಳಗೆ ಬನ್ನಿ ಅಂತದ್ದು ಹೇಳ್ಬೋದು. ಬಟ್ ಹೆಚ್ಚಾಗಿ ಅವರು ಟಾರ್ಗೆಟ್ ಇರೋದು ITI, ಡಿಪ್ಲೊಮೊ, ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಇರೋಂಥ ಹುಡುಗರು, PUC SSLCನಲ್ಲಿರುವಂಥ GD ಹುಡುಗರುಗಳನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಗ್ನಿವೀರರ ಸೇವಾವಧಿ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, 4 ವರ್ಷ ಮಾತ್ರ. 4 ವರ್ಷದ ನಂತರ ನಿಮ್ಮನ್ನು ಇಟ್ಕೊಳ್ಳೋದಿಲ್ಲ ಅಲ್ಲಿ. ಆದರೆ ಒಳ್ಳೆ ಹೈಯೆಸ್ಟ್ ಅಚೀವ್ಮೆಂಟ್ ಮಾಡಿದಂಥ, ಅದರಲ್ಲಿ ತುಂಬ ಆಸಕ್ತಿ ತೋರುವಂಥ ಏನಾದರೂ ನಮ್ಮ ಕೆಡೆಟ್ಸ್ಗಳಿದ್ದಲ್ಲಿ ಅವರನ್ನು 25%, ಅಂದರೆ ಈಗ 45,000 ತೆಗೆದುಕೊತಾ ಇದ್ದಾರೆ ಅಂತ ಅಂದರೆ ಒಂದು 11,500 ಏನು ಅಗ್ನಿವೀರರನ್ನು ಪರ್ಮನೆಂಟ್ ಕಮಿಷನ್ಗೆ ಸೇರೋದಕ್ಕೆ ಅವಕಾಶ ಕೊಡ್ತಾರೆ. ಕಡ್ಡಾಯವಾಗಿ ಬರಬೇಕು ಅಂತಲ್ಲ, ಅವರು ಇಂಟ್ರೆಸ್ಟೆಡ್ ಇದ್ದರೆ ಪರ್ಮನೆಂಟ್ ಕಮಿಷನ್ಗೆ ಜಾಯ್ನ್ ಆಗ್ಬೋದು. ಉಳಿದ 75% ಅಂತೂ ಹೊರಗೆ ಬರ್ತಾರೆ. ಮತ್ತು ಹೊರಗೆ ಬಂದ ನಂತರ ಇವ್ರ ಕತೆ ಏನು, ಇವ್ರ ಭವಿಷ್ಯ ಏನು ಅನ್ನೋ ಪ್ರಶ್ನೆ ನಿಮ್ಗೇನಾದರೆ ಮುಂದೆ ಉತ್ತರ ಕೊಡ್ತಾ ಬರ್ತೀನಿ. ದೆನ್ ಅಗ್ನಿವೀರರಿಗೆ ವೇತನ ಸೌಲಭ್ಯಗಳು ಚೆನ್ನಾಗೇ ಇದೆ. ಯಾಕಂದರೆ ಈಗ ಹೊರಗಡೆ ಪ್ರಪಂಚದಲ್ಲಿ BE ಮಾಡಿ ಬಂದಂಥವ್ರು 15-20 ಸಾವಿರಕ್ಕೆ ಕೆಲಸಕ್ಕೆ ಸೇರ್ಕೊಳ್ತಿರೋದು ನೋಡಿದ್ದೀವಿ. 3 ಲಕ್ಷದವರೆಗೂ ತೊಗೊಳ್ಳೋದು ನೋಡಿದ್ದೀವಿ, 1.5 3 ಲಕ್ಷದವರೆಗೂ. 15-20 ಸಾವಿರ ಕೆಲಸ ಮಾಡೋರು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಳ್ಳೆ ಒಂದು ವೇತನ ಪ್ಯಾಕೇಜ್ ಇದೆ, ಸ್ಯಾಲ್ರಿ ಪ್ಯಾಕೇಜು. ಮೊದಲ ವರ್ಷ 30,000 ಫಿಕ್ಸ್ ಮಾಡ್ತಾರೆ, 12 ತಿಂಗಳಿಗೂ. ಪ್ರತಿ ತಿಂಗಳಲ್ಲೂ 30,000 ಇರುತ್ತೆ. ಹಾಗಂತ 30,000 ಬಂದ ಕೂಡಲೇ 30,000 ತೆಗೆದುಕೊಂಡು ಖುಷಿ ಪಡೋಕ್ಕಾಗಲ್ಲ. ಇನ್ ಹ್ಯಾಂಡ್ ಸ್ಯಾಲ್ರಿ ಅಂತ 21,000 ಫಿಕ್ಸ್ ಮಾಡ್ತಾರೆ. ಇನ್ನು 9,000ವನ್ನು ಅವ್ರ ಕಾಂಟ್ರಿಬ್ಯೂಷನ್ ಆಗಿ ಒಂದು ಫಂಡ್ ಇದೆ, ಕಾರ್ಪಸ್ ಫಂಡ್ ಅಂತ, ಆ ಕಾರ್ಪಸ್ ಫಂಡ್ಗೆ ತೆಗೆದುಕೊಂಡು ಇಟ್ಕೋತಾರೆ. 9,000 ಇವರ ಹೆಸರಿನಲ್ಲಿ ಆ ಫಂಡಲ್ಲಿ ಇರುತ್ತೆ. ಆ 9,000ಕ್ಕೆ ಭಾರತ ಸರ್ಕಾರ ಕೂಡ 9,000 ಸೇರಿಸುತ್ತೆ. ಅಲ್ಲಿಗೆ ಪ್ರತಿ ತಿಂಗಳು 18,000 ಇವರ ಹೆಸರಲ್ಲಿ ಒಂದು ಫಂಡ್ ಇರ್ತಾ ಬರುತ್ತೆ. ಅಲ್ಲಿಗೆ ಸ್ಯಾಲ್ರಿ ಅಂತ 30,000, ಸರ್ಕಾರದ ಫಂಡು ಅದು ಕೂಡ ಇವರಿಗೆ ಬರೋದಲ್ಲ ಮುಂದೊಂದು ದಿವಸ. ಅದು 9,000 ಅಂದರೆ 39,000 ಅಂತ ಹೇಳ್ಬೋದು. ಬಟ್ ಅವ್ರು ಹಾಗೆ ಹೇಳಲ್ಲ. 30,000 ಸ್ಯಾಲ್ರಿ ಇದೆ, 9,000 ನಿಮ್ಮ ಕಾಂಟ್ರಿಬ್ಯೂಷನ್, ಮತ್ತೆ 9,000 ನಮ್ಮ ಕಾಂಟ್ರಿಬ್ಯೂಷನ್ ಅಂತ ಹೇಳ್ತಾರೆ. 18,000 ಉಳ್ಕೊಳ್ತಾ ಇರುತ್ತೆ, 21,000 ಬೈ ಕ್ಯಾಶ್ ಕೈಗೆ ಸಿಗ್ತಾ ಇರುತ್ತೆ. 2ನೇ ವರ್ಷಕ್ಕೆ ಮತ್ತೆ 3,000 10% ಸ್ಯಾಲ್ರಿ ಇನ್ಕ್ರೀಸ್ ಮಾಡ್ತಾರೆ. 3ನೇ ವರ್ಷಕ್ಕೆ 36,500 ಆಗುತ್ತೆ, ಮತ್ತೆ 10% ಸ್ಯಾಲ್ರಿ ಇನ್ಕ್ರೀಸ್ ಮಾಡ್ತಾರೆ. 4ನೇ ವರ್ಷಕ್ಕೆ 40,000 ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಅದೇ ಥರ ಆ ಕಾಂಟ್ರಿಬ್ಯೂಷನ್ ಕೂಡ ಎಕ್ಸಸ್ ಮಾಡ್ತಾ ಬರ್ತಾರೆ. 4 ವರ್ಷ ಮುಗಿಯೋಷ್ಟೊತ್ತಿಗೆ ಒಬ್ಬ ಕೆಡೆಟ್ನ ಕಾಂಟ್ರಿಬ್ಯೂಷನ್ 5,02,000 ರೂಪಾಯಿ ಆಗಿರುತ್ತೆ, 5,02,000. ಸೇಮ್ ಟೈಮ್ ಸರ್ಕಾರ ಕೂಡ 5,02,000 ಹಾಕಿರುತ್ತೆ. 10,04,000 ರೂಪಾಯಿ ಒಂದು ನಿಧಿಯನ್ನು ನಿಮ್ಗೆ ಕೊಡ್ತಾರೆ. ಅದಕ್ಕೆ ಬಡ್ಡಿ ಗಿಡ್ಡಿ ಸೇರಿ ಇನ್ನೂ ಜಾಸ್ತಿ ಆಗುತ್ತೆ, 11 ಲಕ್ಷ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ 11 ಲ್ಯಾಕ್ವರೆಗೂ ಒಂದು ದೊಡ್ಡ ಅಮೌಂಟನ್ನು ಒಬ್ಬ ಏನು ಸೇನೆಗೆ ಸೇರ್ತಾರೆ ಅಗ್ನಿವೀರ ಅವ್ರಿಗೆ ಸಿಗುತ್ತೆ. ಮತ್ತು ಇದಿಷ್ಟೇನ ಅಲ್ಲ, ರಿಸ್ಕ್ ಆ್ಯಂಡ್ ಹಾರ್ಡ್ಶಿಪ್ ಅಲೋಯನ್ಸ್ ಅಂತ ಕರಿತೀವಿ, ಡ್ರೆಸ್ ಅಲೋಯನ್ಸ್ ಅಂತ ಕರಿತೀವಿ, ಟ್ರಾವೆಲ್ ಅಲೋಯನ್ಸ್ ಅಂತ ಹೇಳ್ತೀವಿ, ಇವೆಲ್ಲವನ್ನೂ ಪೇಯ್ಡ್ ಮಾಡ್ತಾರೆ ಹೆಚ್ಚುವರಿಯಾಗಿ. ಹಾಗಾಗಿ ಇದನ್ನು ತುಂಬ ಕಳಪೆ ಸ್ಯಾಲ್ರಿ ಅಂತ ಪರಿಗಣಿಸೋಕ್ಕಾಗಲ್ಲ. ಆ ಎಜುಕೇಷನ್ಗೆ, ಆ SSLC, PUC, ITI, ಡಿಪ್ಲೊಮೊಗೆ ಇಟ್ಸ್ ಎ ಗುಡ್ ಸ್ಯಾಲ್ರಿ ಅಂತ ಅನ್ಕೋಬೋದು. ಜೊತೆಗೆ ರಜೆ ಗಿಜೆ ಏನು ಕತೆ, ಲೀವ್ ಇದೆ. 1 ವರ್ಷಕ್ಕೆ 30 ರಜೆಗಳನ್ನ ತೆಗೆದುಕೋಬೋದು. ಆ್ಯನ್ಯುಯಲ್ ಲೀವ್ ಅಂತ ಕರಿತೀವಿ. ನಮ್ಮಲ್ಲಿದ್ದಂಗೆ CL, EL, IL, EL ಇರಲ್ಲ.
30 ರಜೆ ತೆಗೆದುಕೋಬೋದು ವರ್ಷಕ್ಕೆ. ಮತ್ತು ಸಿಕ್ ಲೀವ್ ಹುಷಾರು ಏನಾದ್ರು ಇಲ್ಲದೆ ಇದ್ದಾಗ ಅದು ಸಿಕ್ ಲೀವ್, ಅದು ಅಡಿಷ್ನಲ್. ಅದು ನೀವು ಸೇನೆಯಲ್ಲಿದ್ದಾಗೇನೋ ಹುಷಾರು ಇಲ್ದಿದ್ದೀರಾ, ಹುಷಾರು ತಪ್ಪಿದ್ದನ್ನು ನೀವು ಆ್ಯನ್ಯುವಲ್ ಲೀವ್ಗೆ ಪರಿಗಣಿಸಲ್ಲ. ಅದನ್ನ ಮೆಡಿಕಲ್ ಅಡ್ವೈಸ್ ಮೇಲೆ ಕ್ಯಾಂಪಲ್ಲೇ ರಜೆ ಕೊಡ್ಬೋದು ಅಥವಾ ಮನೆಗೆ ಕಳಿಸ್ಕೊಡ್ಬೋದು. ಇದನ್ನು ಸಿಕ್ ಲೀವ್ ಅಂತ ಕರೀತಾರೆ. ಈ ರೀತಿ ರಜಾ ಸೌಲಭ್ಯ ಇದೆ, ಏನು ತೊಂದರೆ ಇಲ್ಲ. ಜೊತೆಗೆ ವಿಮಾ ಸೌಲಭ್ಯ, ಲೈಫ್ ಇನ್ಶೂರೆನ್ಸ್ ಕವರ್ 48 ಲಕ್ಷ. ನೀವು ಇವತ್ತೇ ಎಲ್ಲಾದರೂ LICನವ್ರನ್ನ ಯಾವುದೋ ಬೇರೆ ಬೇರೆ ಕಂಪ್ನಿಯವ್ರನ್ನ ಕರೆದು ನನಗೆ 48 ಲಕ್ಷದ ಒಂದು ಪಾಲಿಸಿ ಬೇಕು ಅಂತ ಕೇಳ್ರಿ, ನೀವು ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅಂದರೆ ಗಾಬರಿ ಆಗೋಗ್ತೀರಾ, ಅಷ್ಟು ಪ್ರೀಮಿಯಂ ಕಟ್ಟಬೇಕಾಗತ್ತೆ. ಆ ಥರ 48 ಲ್ಯಾಕ್ ರುಪೀದು ಇನ್ಶೂರೆನ್ಸ್ ಕವರೇಜ್ ಕೊಡ್ತಾರೆ ಭಾರತ ಸರ್ಕಾರದಿಂದ. ಇದಕ್ಕೆ ಅಡಿಷನ್ ಆಗಿ ಅಗ್ನಿವೀರ ಏನು ತನ್ನ ಕೈಯಿಂದ ಕೊಡೋಂಥದ್ದು ಏನಿರಲ್ಲ. ಜೊತೆಗೆ ಮಾತಾಡಬಾರ್ದು, ಮಾತಾಡಲೇಬೇಕು. ಏನಿದು ಮಾತಾಡಲೇಬೇಕು ಅಂದರೆ, ಏನಾದರೂ ಸಾವು ನೋವು ಸಂಭವಿಸಿದ್ದಲ್ಲಿ, ಗಾಯಾಳುಗಳಾದಲ್ಲಿ, ಸೇನೆ ಅಂದ್ಕೊಳ್ಳೆ ಪ್ರಶ್ನೆ ಮಾಡೋದೇ ಇದು, ಸಾವು ನೋವು ಆಗುತ್ತೆ, ಗಾಯಾಳುಗಳಾಗುತ್ತೆ ಅಂತ. ಹಿಂದೆ ಯಾರೋ ಒಬ್ಬರು ರಾಜಕಾರಣಿ ಹೇಳ್ತಾ ಇದ್ದ ಮಾತು ಕೇಳಿದ್ದೆ, ರಸ್ತೆಯಲ್ಲಿ ಸಾವುಗಳಾಗ್ತಾ ಇದೆಯಲ್ಲ ಇಂಡಿಯಾದಲ್ಲಿ, ರೋಡ್ ಆಕ್ಸಿಡೆಂಟಿಂದ ಆಗ್ತಿರೋ ಡೆತ್ತು ಸೇನೆಯಲ್ಲಿ ಆಗ್ತಿರೋ ಡೆತ್ಗೆ ಕಂಪೇರ್ ಮಾಡಿದರೆ ರಸ್ತೆಯಲ್ಲಿ ಆಗ್ತಿರೋ ಅಪಘಾತಗಳು, ಸಾವುಗಳೇ ಜಾಸ್ತಿ ಆಗಿದೆ. ಸೇನೆಯಲ್ಲಿ ಅಷ್ಟು ಸಾವು ನೋವುಗಳು ಆಗ್ತಾಯಿಲ್ಲ, 10% ಕೂಡ ಆಗ್ತಾಯಿಲ್ಲ. ಆಕ್ಸಿಡೆಂಟಲ್ ಡೆತ್ನ 10% ಡೆತ್ ಆಗ್ತಾಯಿಲ್ಲ. ಹಾಗಾಗಿ ಡೆತ್ ಅನ್ನೋದು ಅಲ್ಲಿದ್ದರೆ ಬಂದುಬಿಡುತ್ತೆ, ಇಲ್ಲಿದ್ದರೆ ಬಂದುಬಿಡುತ್ತೆ ಅಂತಲ್ಲ. ಬಟ್ ಸಾಮಾನ್ಯವಾಗಿ ಸೇನೆ ಅಂದ್ಕೊಳ್ಳೆ ಫಸ್ಟ್ ಕ್ವಶನ್ ಮಾಡೋದೇ ಸಾವಿನ ಬಗ್ಗೆ ಏನು ಅಂತ. ಸಾವಿನಲ್ಲಿ ಎಕ್ಸ್ ಕ್ಯಾಟಗರಿ, ವೈ ಕ್ಯಾಟಗರಿ, ಝೆಡ್ ಕ್ಯಾಟಗರಿ ಅಂತ ಮಾಡ್ತಾರೆ. ಏನು XYZ ಕ್ಯಾಟಗರಿ ಅಂತ ಅಂದರೆ, ನೀವು ಈ ಅಗ್ನಿವೀರರಾಗಿದ್ದೀರಾ, ಅಗ್ನಿವೀರರಾಗಿ ಏನೋ ಆನ್ ಡ್ಯೂಟಿ ಇದ್ದೀರಾ, ಆನ್ ಡ್ಯೂಟಿಯಲ್ಲಿ ನಿಮಗೇನಾದರೂ ತೊಂದರೆ ಆದರೆ ಅದಕ್ಕೆ ಬೇರೆ ಥರ ಸೌಲಭ್ಯಗಳು ಕೊಡ್ತಾರೆ. ಏನು ಇನ್ಶೂರೆನ್ಸ್ ಕವರೇಜ್ ಏನಿತ್ತು ಅದು 48 ಲಕ್ಷ, ಜೊತೆಗೆ ಒನ್ ಟೈಮ್ ಎಕ್ಸ್ಗ್ರೇಷಿಯಾ 44 ಲಕ್ಷ. ಮತ್ತು ನೀವು ಅಗ್ನಿವೀರಾಗಿ ಸೇರಿ 1 ವರ್ಷ ಆಗಿದೆ, ಇನ್ನು 3 ವರ್ಷ ನಿಮ್ಮ ಸೇವೆ ಇದ್ದರೆ ಆ 3 ವರ್ಷದ ಸ್ಯಾಲ್ರಿ ಮತ್ತು ಅದಕ್ಕೆ ಬರಬೇಕಾದ ಏನು ನಿಧಿ ಇತ್ತಲ್ಲ, ಸೇವಾ ನಿಧಿ, ಅದೆಲ್ಲ ಸೇರಿಸಿ ಒಂದು ಬಿಗ್ ಪ್ಯಾಕೇಜ್ ನಿಯರ್ಲಿ 1 ಕೋಟಿವರೆಗೂ ಅಮೌಂಟನ್ನು ಕೊಡಲಾಗುತ್ತೆ. ಹಾಗಾಗಿ ಇಲ್ಲಿ ದೊಡ್ಡ ಅಮೌಂಟ್ ಬರುತ್ತೆ ಅನ್ನೋದು ಗ್ಯಾರಂಟಿ ಇದೆ. ಅಂದರೆ ಸಂತ್ರಸ್ತರಿಗೆ ತಲುಪುವಂಥ ಒಂದು ನಿಧಿ. ನೆಕ್ಸ್ಟು ಆನ್ ಡ್ಯೂಟಿ ಇಲ್ಲ, ಡ್ಯೂಟಿಯಲ್ಲಿ ಇಲ್ಲದೆ ಏನಾದರೂ ಆದಲ್ಲಿ ಇನ್ಶೂರೆನ್ಸ್ ಕವರೇಜ್ ಏನು 48 ಲಕ್ಷ ಇದೆ ಅದು ಬಂದೇ ಬರುತ್ತೆ. ಒನ್ ಟೈಮ್ ಎಕ್ಸ್ಗ್ರೇಷಿಯಾ ಇದೆಲ್ಲ ಅದು ಬರಲ್ಲ. ಮತ್ತು ಏನು ಆ್ಯಸ್ ಯೂಶುವಲ್ ಸೇವಾ ನಿಧಿಯಿಂದ ನಿಮ್ಮ ದುಡ್ಡಿತ್ತು ಅದೆಲ್ಲ ಬರುತ್ತೆ. ಫಿಸಿಕಲಿ ಡಿಸೇಬಲ್ಡ್ ಆದರೆ ಅದಕ್ಕೆ 44 ಲ್ಯಾಕು, 25 ಲ್ಯಾಕು, 15 ಲ್ಯಾಕು ಬೇಸ್ಡ್ ಆನ್ ಡಿಸಬಿಲಿಟಿ. ಇದನ್ನು ಭಾಳ ಡೀಟೇಲಾಗಿ ವೆಬ್ಸೈಟಲ್ಲೆಲ್ಲ ಕೊಟ್ಟಿದ್ದಾರೆ. 100% ಆದರೆ ಹೇಗೆ, 75% ಆದರೆ ಹೇಗೆ, 50% ಆದರೆ ಹೇಗೆ, ಈ ರೀತಿ ಸೌಲಭ್ಯಗಳನ್ನು ಕೂಡ ಕೊಡಲಾಗುತ್ತೆ. ಜೊತೆಗೆ ಅಗ್ನಿವೀರ ಮಧ್ಯದಲ್ಲೇ ಸೇವೆ ಬಿಡ್ಬೋದಾ? ನಮ್ಮ ಹುಡುಗರದ್ದು ಇದೊಂದು ಆ್ಯಟಿಟ್ಯೂಡು, ಯಾವ ಕಡೆ ಹೋದರೂ ಕಂಟಿನ್ಯೂಸ್ ಸರ್ವಿಸ್ ಮಾಡೋಕ್ಕೆ ರೆಡಿ ಇಲ್ಲ. ಈಗಿನ ಮೆಂಟಾಲಿಟಿನೇ ಅದು. ನಾನು ಮೈಂಡಿಗೆ ಸೆಟ್ ಆಗ್ತಾಯಿಲ್ಲ, ಬಿಟ್ಟು ಹೋಗ್ತಾ ಇದ್ದೀನಿ. ಸ್ಪೆಷಲಿ ಗೌರ್ಮೆಂಟ್ ರಿಕ್ರೂಟ್ಮೆಂಟಲ್ಲಿ ನೋಡಬೇಕು, ಕೆಲವ್ರು ಹೇಳ್ತಾ ಇರ್ತಾರೆ ಟಿ ವಿ ಮುಂದೆ ಬಂದು, ಯೂಟ್ಯೂಬಲ್ಲೆಲ್ಲ, ನಾನು 10 ಜಾಬ್ ತೊಗೊಂಡೆ, 20 ಜಾಬ್ ತೊಗೊಂಡೆ, ಒಂದು ಜಾಬ್ ಬಿಟ್ಟು ಇನ್ನೊಂದು ಜಾಬ್ಗೆ ಹೋಗ್ತಾ ಇರ್ತಾರಲ್ಲ. ಈ ಸ್ಥಿತಿ ಕೂಡ ಆರ್ಮಿನಲ್ಲಿ ಹೇಗಿದೆ ಕತೆ ಅಂತ ನೋಡೋದಾದರೆ, ಓನ್ ಇಂಟ್ರೆಸ್ಟಿಂದ ಏನಾದರೂ ನಾನು ಬಿಡಬೇಕು ಅಂತ ಅಂದರೆ ಪರ್ಮಿಷನ್ ಇಲ್ಲ. ರಿಲೀಸ್ ಅಟ್ ಓನ್ ರಿಕ್ವೆಸ್ಟ್ ಪ್ರಿಯರ್ ಟು ದ ಕಂಪ್ಲೀಷನ್ ಆಫ್ ಎಂಗೇಜ್ಮೆಂಟ್ ವಿಲ್ ನಾಟ್ ಬಿ ಪರ್ಮಿಸಬಲ್ ಫಾರ್ ಅಗ್ನಿವೀಸ್. ಆದರೆ ಎಕ್ಸೆಪ್ಷನಲ್ ಕೇಸ್ ಅಂತ ಕರೀತಾರೆ. ಏನಾದರೂ ವಿಶೇಷವಾದ ಕೇಸ್ ಇದ್ದಾಗ ಅದಕ್ಕೆ ಅನುಮೋದನೆ ಮಾಡಲೇಬೇಕಾದ ಪರಿಸ್ಥಿತಿ ಇದ್ದಲ್ಲಿ ಕಾಂಪಿಟೆಂಟ್ ಅಥಾರಿಟಿ ಏನು ನೇಮಕ ಮಾಡ್ಕೊಂಡಿರ್ತಾರೆ ಅವರ ಅಪ್ರೂವಲ್ ಪಡೆದು ಬಿಡುಗಡೆ ಹೊಂದಬಹುದು. ಹಾಗಾಗಿ ಇಲ್ಲಿ ಪರ್ಮಿಷನ್ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿರಬೇಕು. ಆ ಎಕ್ಸೆಪ್ಷನಲ್ ಕೇಸಸ್ಸು ಸಾಮಾನ್ಯವಾಗಿ ಬರೋದಿಲ್ಲ ಅದು. ಹಾಗಾಗಿ ಆ ಎಕ್ಸೆಪ್ಷನಲ್ ಕೇಸಸ್ ಇಲ್ಲದೆ ಕಾರಣಕ್ಕೆ ನಿಮ್ಮ ತಲೆಯಲ್ಲಿ ಫಿಕ್ಸ್ ಮಾಡ್ಕೊಳ್ರಿ, ಒಂದು ಸರಿ ಒಳಗೆ ಹೋದ್ಮೇಲೆ 4 ವರ್ಷವರೆಗೂ ಹೊರಗೆ ಬಿಡಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಈ ರೀತಿ ಅಗ್ನಿವೀರರ ನೇಮಕಾತಿ ಇದೆ. ಮತ್ತು ಅಗ್ನಿವೀರರ ಭವಿಷ್ಯ ಸುಭದ್ರವೇ? ಸರ್ 4 ವರ್ಷಕ್ಕೆ ತಗೋತಾರೆ, ನಾನು 18 ವರ್ಷಕ್ಕೆ ಒಳಗೆ ಹೋಗಿದ್ದೀನಿ, 22 ವರ್ಷಕ್ಕೆ ಹೊರಗೆ ಕಳಿಸ್ತಾ ಇದ್ದಾರೆ, ನನ್ನ ಭವಿಷ್ಯದ ಕತೆ ಏನು ಅಂತ ಯುವಕರ ಪ್ರಶ್ನೆ. 19ಕ್ಕೆ ಹೋದರೆ 23ಕ್ಕೆ ಹೊರಗೆ ಬರಬೇಕು, 20ಕ್ಕೆ ಹೋದರೆ 24ಕ್ಕೆ ಹೊರಗೆ ಬರಬೇಕು. ನಾನು ಎಷ್ಟೇ ಬಲಾಢ್ಯ ಅಂತ ಅಂದರೂ ಕೂಡ 25% ಜನ ಮಾತ್ರ ಪರ್ಮನೆಂಟ್ ಕಮಿಷನ್ ತೊಗೊಳ್ಳೋದವರು, 75% ಹೊರಗೆ ಬರಲೇಬೇಕಲ್ಲ. ಅವ್ರ ಕತೆ ಏನು ಅನ್ನೋ ಪ್ರಶ್ನೆ ಇದ್ದಾಗ ಎಲ್ಲ ಅಗ್ನಿವೀರರಿಗೆ ಸ್ಕಿಲ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. ಈ ಸ್ಕಿಲ್ ಸರ್ಟಿಫಿಕೇಟ್ ಎಷ್ಟು ವ್ಯಾಲ್ಯೂಯಬಲ್ ಆಗಿರುತ್ತೆ ಅಂತ ಅಂದರೆ, ನಿಮ್ಗೆ ಯಾವುದೇ ಕಂಪನಿಗಳಲ್ಲಿ ಇನ್ನೊಂದು ಕಡೆ ನಿಮ್ದು ಆ ಸರ್ಟಿಫಿಕೇಟ್ ನೋಡಿದ್ರೆ ಅಲೋ ಮಾಡ್ಬೋದು. ಯಾಕಂದರೆ ಆರ್ಮಿನಲ್ಲಿ ಇದು ಬಂದಿದ್ದೀರಾ ಅಂದರೆ ನಿಮ್ಮ ಡಿಸಿಪ್ಲಿನ್ನು, ನಿಮ್ಮ ಸ್ಟ್ಯಾಂಡರ್ಡೇ ಬೇರೆ. ಬೇರೆ ಯುವಕರು, ಬೇರೆ ಇಂಜಿನಿಯರ್ಸು, ಬೇರೆ ಕ್ಯಾಂಡಿಡೇಟ್ಸ್ಗಳಿಗಿಂತ ನಿಮ್ಮ ವೆಯ್ಟೇಜ್ ಜಾಸ್ತಿ ಆಗುತ್ತೆ. 1 ಈಸ್ ಯು ಹ್ಯಾವಿಂಗ್ ಸ್ಕಿಲ್ ಸರ್ಟಿಫಿಕೇಟ್ ಇರುತ್ತೆ. ನಂಬರ್ 2, ಈಗ ಆಲ್ರೆಡಿ ಅದೇನು ಅಗ್ನಿವೀರ ಅನೌನ್ಸ್ ಮಾಡುವ 1 ಡೇ ಆಗಿಲ್ಲ, ಹಲವು ರಾಜ್ಯಗಳು, ಈಗ ಆಲ್ರೆಡಿ BJP ಅಸ್ತಿತ್ವದಲ್ಲಿ ರಾಜ್ಯಗಳು ನೇಮಕಾತಿಯಲ್ಲಿ ನಾವು ಮೀಸಲಾತಿ ಕೊಡ್ತೀವಿ, ಅದು ಪೊಲೀಸ್ ರಿಕ್ರೂಟ್ಮೆಂಟ್ ಇರ್ಬೋದು, ಅದರ್ ನೇಮಕಾತಿ ಇರ್ಬೋದು, ಕೊಡ್ತೀವಿ ಅಂತ ಹೇಳಿದ್ದಾರೆ.
ಜೊತೆಗೆ ಕೇಂದ್ರ ಸರ್ಕಾರದ ಗೃಹ ಇಲಾಖೆ, ಈ ಸ್ಕೀಮ್ ಇರೋದು ಡಿಫೆನ್ಸಲ್ಲಿ, ಗೃಹ ಇಲಾಖೆಯವರು ಕೂಡ ನಮ್ಮ ನೇಮಕಾತಿಗಳು ಪ್ಯಾರಾಮಿಲಿಟರಿ ಫೋರ್ಸ್ ನೇಮಕಾತಿಗಳಲ್ಲಿ ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್ಕಾರಿ ಇತರೆ ನಿಗಮಗಳಲ್ಲೂ ಕೂಡ ಅವಕಾಶ ಇರುತ್ತೆ. ಮತ್ತು ಕಾರ್ಪೊರೇಟಲ್ಲೂ ಕೂಡ ನಿಮ್ಮ ಸ್ಕಿಲ್ ಸರ್ಟಿಫಿಕೇಟ್ ಇತ್ತು ಅಂದರೆ ನಿಮಗೆ ಎಕ್ಸ್ಟ್ರಾ ಗೌರವದಿಂದ ನೇಮಕಾತಿಗಳಾಗ್ತವೆ, ಯಾವುದೇ ಡೌಟ್ ಬೇಡ. 4 ವರ್ಷ ಏನೋ ಕಳೆದೋಯ್ತು ಅಂತ ಅಂದ್ಕೊಂಡು ಹೋಗಿ ಬರ್ಬೋದು. ಮತ್ತು ಸರ್ ನಮ್ಮ ಎಜುಕೇಷನ್ ಡಿಸ್ಕಂಟಿನ್ಯೂ ಆಗುತ್ತಲ್ಲ, ಯಾಕೆ ಡಿಸ್ಕಂಟಿನ್ಯೂ ಅನ್ಕೋತೀರಾ? ಬಂದ ನಂತರ ಓಪನ್ ಯೂನಿವರ್ಸಿಟಿಗಳಿದ್ದಾವೆ, NSQF ಅಂತ ಇದೆ, ಅಲ್ಲಿ ಕಂಟಿನ್ಯೂ ಮಾಡ್ಬೋದು, ಸರ್ಟಿಫಿಕೇಷನ್ಸ್ ಕೋರ್ಸಸ್ಗಳು ಮಾಡ್ಕೋಬೋದು. ಹೀಗೆ ಹಲವು ವಿಧಾನದಿಂದ ಶಿಕ್ಷಣವನ್ನು ಕಂಪ್ಲೀಟ್ ಮಾಡ್ಬೋದು. ಜಸ್ಟ್ 45,000 ಜನನ ಭಾರತ ಮಾತೆ ಕೇಳ್ತಾ ಇರೋದು. ನಿಮ್ಮ ಇಡೀ ಭಾರತದಲ್ಲ ಕೋಟ್ಯಂತರ ಮಕ್ಕಳನ್ನೆಲ್ಲ 45,000 ಜನ ಅಗ್ನಿವೀರರು ಅಗ್ನಿ ರೋಷದಿಂದ ಸೇನೆಗೆ ಸೇರೋಕೆ ರೆಡಿ ಆಗ್ರಿ. ಬರೀ ಮುಂದೇನು ಅದೇನು ಇದೇನು 108 ಪ್ರಶ್ನೆಗಳನ್ನು ಕೇಳ್ತಾ ನಿಮ್ಮ ಆತ್ಮವಿಶ್ವಾಸ ನೀವೇ ಕಡಿಮೆ ಮಾಡ್ಕೋಬೇಡಿ. ಮತ್ತು ಸಿದ್ಧತೆ ಹೇಗೆ? ಫಿಟ್ನೆಸ್ ಬೇಕು, ದೈಹಿಕವಾಗಿ ಫಿಟ್ ಇರಬೇಕು, ಅದ್ರಲ್ಲಿ ಕಾಂಪ್ರಮೈಸೇ ಇಲ್ಲ. ಏನು ಆರ್ಮಿ ರ್ಯಾಲಿಗಳಿತ್ತು ಅದಕ್ಕೆ ಏನು ಫಿಟ್ನೆಸ್ ಇದೆ ನೋಡ್ಕೊಳ್ರಿ, ಆ ಥರ ರನ್ ಮಾಡಿರಿ, ಪುಷಪ್ಸ್ ಮಾಡಿರಿ, ಎಲ್ಲ ರೆಡಿ ಆಗಿರಿ. ಜೊತೆಗೆ ಲಿಖಿತ ಪರೀಕ್ಷೆ ಅಂತೂ ಸಿಂಪಲ್ ಲಿಖಿತ ಪರೀಕ್ಷೆಗಳು ಇದ್ದೇ ಇರುತ್ತೆ. ಆರ್ಮಿಗೆ ಬಹಳ ಸಿಂಪಲ್ ಇದ್ದರೆ ನೇವಿಗೆ ಏರ್ಫೋರ್ಸ್ಗೆ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್, ಆಪ್ಟಿಟ್ಯೂಡ್ ಲೆವೆಲ್, ರೀಸನಿಂಗ್ ಲೆವೆಲ್, ಸ್ವಲ್ಪ ಇಂಗ್ಲೀಷ್ ಎಕ್ಸ್ಪೆಕ್ಟೇಷನ್ ಎಲ್ಲ ಇರುತ್ತೆ. ಯಾಕಂದರೆ ನಾವು ಕರ್ನಾಟಕದಲ್ಲಿ ಪರೀಕ್ಷೆ ನಡೆಸ್ರಿ ಅಂತ ಹೇಳ್ಬೋದು ಕನ್ನಡದಲ್ಲಿ, ಬಟ್ ನಿಮ್ಮನ್ನು ರಿಕ್ರೂಟ್ ಮಾಡೋದು ಬೇರೆ ಬೇರೆ ರಾಜ್ಯದಲ್ಲಿ ಮಾಡ್ತಾರೆ. ಹಾಗಾಗಿ ಈ ಶುಡ್ ಕಮ್ಯುನಿಕೇಬಲ್ ಲ್ಯಾಂಗ್ವೇಜ್ ನಿಮಗೆ ಗೊತ್ತಿರಬೇಕು. ಅದಕ್ಕೋಸ್ಕರ ಅದ್ರ ಬಗ್ಗೆ ರೆಡಿ ಆಗಬೇಕು. ಈಗಲೇ ತಯಾರಿ ಆರಂಭ ಮಾಡಿರಿ. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಮತ್ತು ಇಂಡಿಯನ್ ಏರ್ಫೋರ್ಸ್ ವೆಬ್ಸೈಟ್ಗೆ ಒಂದ್ಸರಿ ಹೋಗಿ ಬರ್ರಿ. ಅಗ್ನಿಪಥ್ ಸ್ಕೀಮ್ ಅಂದ್ರೇನು ಡಿಟೇಲಾಗಿ ಆಲ್ರೆಡಿ ಮಾಡ್ಕೊಂಡಿದ್ದಾರೆ ಅವರು. ವಿತಿನ್ 90 ಡೇಸಲ್ಲಿ ನೋಟಿಫಿಕೇಷನ್ ಬರುತ್ತೆ. ದೆನ್ ಆಕಾಶದಲ್ಲಿ ಹಾರಾಡುವಂಥ ಅವಕಾಶ. 17.5 ವರ್ಷಕ್ಕೆ ನೀವು ಒಳಗೆ ಬಂದಿದ್ದೀರಾ ಅಂತ ಅಂದರೆ 18ನೇ ವರ್ಷದಲ್ಲಿ ಸ್ಕೈ ಡೈವಿಂಗ್ ಮಾಡ್ತಾ ಇರ್ತೀರ ನೀವು. ನಮಗೆಲ್ಲ ಹೊಟ್ಟೆ ಉರಿಯುತ್ತೆ. ನಾವೆಲ್ಲ ಆ ಏಜಲ್ಲಿದ್ದಾಗ ನಮಗಿಂತೆಲ್ಲ ಅವಕಾಶಗಳೇ ಗೊತ್ತಿರಲಿಲ್ಲ, ಅವಕಾಶಗಳು ಸಿಗ್ತಾ ಇರಲಿಲ್ಲ. ಸೊ ಕರ್ನಾಟಕದ 45,000 ಯುವಕರಲ್ಲಿ ಅಟ್ಲೀಸ್ಟ್ ಒಂದು 4,000 10%ವರೆಗೂ ನಾವು ನಮ್ಮ ಹುಡುಗರು ಬರಬೇಕು. ಈ PUBG ಹಿಡ್ಕೊಂಡು ನಕಲಿ ಗನ್ನಲ್ಲಿ ಆಡೋ ಬದಲು ಅದೇನು ದೊಡ್ಡಮ್ಮ ನಿಮ್ಮದು M1919 ಗನ್ ಇತ್ತು, ಅದರಲ್ಲೇ ಆಟ ಆಡ್ರಿ, ರಿಯಲ್ ಗೇಮ್ ಆಡ್ರಿ. ನಾಟ್ ಓನ್ಲಿ ಫಾರ್ ಮೇಲ್, ಗಂಡು ಮಕ್ಕಳಿಗಷ್ಟೇ ಅಲ್ಲ, ಹೆಣ್ಮಕ್ಳಿಗೂ ಇದು ಸಮಾನ ಆದ್ಯತೆ ಇರುತ್ತೆ. ನೀವು ಕೂಡ ರೆಡಿಯಾಗ್ರಿ, ಅಗ್ನಿವೀರರಾಗ್ರಿ. ಜೊತೆಗೆ 10 ಲಕ್ಷ ಸರ್ಕಾರಿ ಉದ್ಯೋಗದಲ್ಲಿ ಕನ್ನಡಿಗರು ಕನಿಷ್ಠ ಪಾಪ್ಯುಲೇಷನ್ ರೇಷಿಯೋದಷ್ಟು ತಗೊಂಡ್ರು 50,000 ಜನ ತಗೋಬೇಕು. ನಾವಂತೂ ಉತ್ಸಾಹ ಕಳ್ಕೊಂಡ್ಬಿಟ್ಟಿದ್ವಿ. ಈಗ ಪೇಪರ್ ಔಟು ಅದು ಇದು ಕಾರಣದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ರಿ ಅನ್ನೋಕ್ಕೆ ನಮಗೆ ಧೈರ್ಯ ಸಾಲ್ತಾ ಇರಲಿಲ್ಲ. ಅಡಿಗರು ಒಂದು ಕಡೆ ಹೇಳ್ತಾರೆ, ಇದನ್ನು ಅರಿತನೆಂದೇ ಆ ಅರಿವು ಕಿರಣವನ್ನೇ ನುಂಗಿತೊಂದು ಮೇಘ ಅಂತ. ನಾವೇನೋ ಅರಿವು ಮೂಡಿಸ್ತಾ ಇರ್ಬೇಕಾದ್ರೆ ಒಂದು ಮೇಘ ಬಂದು ಅದೆಲ್ಲ ನುಂಗಾಗಿರುತ್ತೆ. ಮುಗಿಲ ಬಸಿರೆನೇ ಬಗೆದು ಬಂತು ನವ ಕಿರಣ ಒಂದು ಅಮೋಘ ಅಂತಾರೆ. ಅಂದರೆ ಆ ಮುಗಿಲನ್ನು ಓಪನ್ ಮಾಡಿ ಒಂದು ಹೊಸ ಕಿರಣ ಬಂದಿದೆ ಅಂತ ಹೇಳ್ತಾರೆ. ಹಾಗೆ ಈಗೇನು ಕಾರ್ಮೋಡದ ಮಧ್ಯೆ ಒಂದು ಹೊಸ ಕಿರಣ ಕಾಣಿಸ್ಕೊಂಡಿದೆ. ಬಿಡಬೇಡಿ, ಪ್ರಯತ್ನ ಪಡಿ. 10 ಲಕ್ಷದಲ್ಲಿ ನಾವೊಂದಿಷ್ಟು ಸಾವಿರನೋ ಲಕ್ಷನೋ ಕಿತ್ಕೊಳ್ಳೋಣ. ಅದು ಕನ್ನಡಿಗರೇ ಆಗಿರೋಣ. ಆಲ್ ದ ಬೆಸ್ಟ್. ನಮಸ್ಕಾರ.